I welcome you all for today's class for BCom first semester DSC. BCom first semester DSC. Sorry, BA first semester DSC. So Unit 1, that is so already that is your contemporary Indian economy. Okay. So contemporary Indian economy, here already you have learnt in Unit 1, Chapter 1 is completed, Chapter 2 is also completed. So now Chapter 3, so there you have learnt in the previous class public distribution system. So ಇವತ್ತಿನ ಈ ಒಂದು BA first semester DSC 2 ಸಮಕಾಲೀನ ಭಾರತೀಯ ಆರ್ಥಿಕತೆ ವಿದ್ಯಾರ್ಥಿಗಳಿಗೆ ಇವತ್ತಿನ ಕ್ಲಾಸ್ಗೆ ಸ್ವಾಗತ. ಸೊ ಆಲ್ರೆಡಿ ಈಗ ಯೂನಿಟ್ 1 ಘಟಕ 1 ಅದರಲ್ಲಿ ಅಧ್ಯಾಯ 1 ಮುಗಿದಿದೆ, ಅಧ್ಯಾಯ 2 ಮುಗೀತು. ಅಧ್ಯಾಯ 3ರಲ್ಲಿ ಸೊ 1ನೇ ಕಂಟೆಂಟು ಅಗ್ರಿಕಲ್ಚರ್ ಆ್ಯಂಡ್ WTO, ಕೃಷಿ ಮತ್ತು ವಿಶ್ವ ವ್ಯಾಪಾರ ಸಂಘಟನೆ ಮುಗಿದೋಗಿದೆ. ಪ್ರೈಸ್ ಪಾಲಿಸಿ ಆ್ಯಂಡ್ ಸಬ್ಸಿಡೀಸ್, ಸೊ ಬೆಲೆ ನೀತಿ ಮತ್ತು ಸಹಾಯಧನಗಳು ಅದು ಸಹ ಮುಗಿದೋಯ್ತು. ಆಮೇಲೆ ಕಮರ್ಷಿಯಲೈಸೇಷನ್ ಆ್ಯಂಡ್ ಡೈವರ್ಫಿಕೇಷನ್ಸ್, ವಾಣಿಜ್ಯೀಕರಣ ಮತ್ತು ವೈವಿಧ್ಯೀಕರಣ ಅದು ಮುಗಿದದ. ಸೊ ಅದೇ ರೀತಿಯಾಗಿ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್. ಸೊ ಜಸ್ಟ್ ಐ ವಿಲ್ ರಿವ್ಯೂ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್. ಆಫ್ಟರ್ ದ್ಯಾಟ್ ಐ ವಿಲ್ ಸ್ಟಾರ್ಟ್ ವಿತ್ ಅ ನ್ಯೂ ಕಂಟೆಂಟ್. ಹೆಡ್ಡಿಂಗ್ ಬರ್ಕೊಡ್ರಿ, ಇಂಪ್ಯಾಕ್ಟ್ ಆಫ್ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಆನ್ ಅಗ್ರಿಕಲ್ಚರಲ್ ಗ್ರೋತ್. ಇವತ್ತಿನ ಟುಡೇಸ್ ಕ್ಲಾಸ್ ಹೆಡ್ಡಿಂಗ್ ರೈಟ್ ಡೌನ್ ಇಂಪ್ಯಾಕ್ಟ್ ಆಫ್ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಆನ್ ಅಗ್ರಿಕಲ್ಚರಲ್ ಗ್ರೋತ್. ಆನ್ ಅಗ್ರಿಕಲ್ಚರಲ್ ಗ್ರೋತ್. ಸೊ ರೈಟ್ ಇನ್ ಕನ್ನಡ ಮೀಡಿಯಂ ಬರ್ಕೊಳ್ಳೋರು, ಕನ್ನಡ ಮೀಡಿಯಂದವರು. ಕೃಷಿ ಬೆಳವಣಿಗೆಯ ಮೇಲೆ ಸಾರ್ವಜನಿಕ ವೆಚ್ಚದ ಪ್ರಭಾವ. ಕೃಷಿ ಬೆಳವಣಿಗೆಯ ಮೇಲೆ ಸಾರ್ವಜನಿಕ ವೆಚ್ಚದ ಪ್ರಭಾವ. ಆ್ಯಂಡ್ ಅನದರ್ ಸೆಕೆಂಡ್ ಕಂಟೆಂಟ್ ರೈಟ್ ಡೌನ್ ಹಿಯರ್, ಅಗ್ರೇರಿಯನ್ ಕ್ರೈಸಿಸ್, AGRAN, ಅಗ್ರೇರಿಯನ್ ಕ್ರೈಸಿಸ್, AGRAN, ಅಗ್ರೇರಿಯನ್ ಕ್ರೈಸಿಸ್, ಡಬ್ಲಿಂಗ್, DOEBLING, ಡಬ್ಲಿಂಗ್ ಆ್ಯಂಡ್ ಡಬ್ಲಿಂಗ್ ಫಾರ್ಮ್ ಇನ್ಕಮ್ಸ್ ಮನರೇಗಾ, MGNREGS, ಕನ್ನಡ ಮೀಡಿಯಂ ಬರ್ಕೊಡಿ. ಕೃಷಿ ಬಿಕ್ಕಟ್ಟು, ರೈತರ ಆದಾಯಗಳನ್ನು ಇಮ್ಮಡಿಗೊಳಿಸುವುದು, ಮನ್ರೇಗಾ ಅಂದರೆ ಮಹಾತ್ಮ ಗಾಂಧಿ. ಅಲ್ಲಿ ಇದನ್ನು ಬರ್ಕೊಡ್ರಿ, ಮೊದಲು ಫುಲ್ ಫಾರ್ಮ್ ಇದನ್ನು ಬರ್ಕೊಡ್ರಿ, ಸಂಕೇತಾಕ್ಷರ ಬರ್ಕೊಡ್ರಿ. MNG ಫುಲ್ ಫಾರ್ಮ್ ಕೇಳ್ತಾರೆ, ರೈಟ್ ದಿ ಫುಲ್ ಫಾರ್ಮ್. ಪದವನ್ನು ವಿಸ್ತರಿಸಿ ಅಂತ ಕೇಳಿದಾಗ ಕನ್ನಡ ಮೀಡಿಯಂ ಇಂಗ್ಲೀಷ್ ಮಾಡಿ ಬರ್ಕೊಡೋದು. MGNREGS, ಎಮ್ ಕ್ಯಾಪಿಟಲ್ ವರ್ಡ್ಸ್ ಎಲ್ಲ, MGNREGS. ಓಕೆ, ಇದ್ರದ್ದು ಫುಲ್ ಫಾರ್ಮ್ ಬರ್ಕೊಡ್ರಿ. ಕನ್ನಡ ಮೀಡಿಯಮ್ದಲ್ಲಿ ಫಸ್ಟ್ ಬರ್ಕೊಡ್ರಿ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ. ಇಂಗ್ಲೀಷ್ ಮೀಡಿಯಮ್ ಬರ್ಕೊಡ್ರಿ. ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್. ಇನ್ನು ಮಾಡ್ತಾನೆ, ಮಹಾತ್ಮ ಗಾಂಧಿ MAHATMA, ಗಾಂಧಿ GANDHI, ಮಹಾತ್ಮ ಗಾಂಧಿ ನ್ಯಾಷನಲ್ NATIONAL, ರೂರಲ್ RURAL, ಎಂಪ್ಲಾಯ್ಮೆಂಟ್ EMPLOYMENT, ಸ್ಕೀಮ್ SCHEME. ಕಂಟಿನ್ಯೂ ಮಾಡ್ತಾ ನೋಡಿ. ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್. ಕನ್ನಡದಲ್ಲೇ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ. ಸೊ ಈ ಎರಡು ಕಂಟೆಂಟ್ಗಳನ್ನ ಇವತ್ತಿನ ಒಂದು ಕ್ಲಾಸ್ನಲ್ಲಿ ಹೇಳ್ತೀನಿ. ಸೊ ಬಿಫೋರ್ ದ್ಯಾಟ್ ಐ ವಿಲ್ ಸ್ವಲ್ಪ ರಿವ್ಯೂ ದಟ್ ಈಸ್ PDS. ಸೊ ಈಗಾಗಲೇ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಅಂದರೆ ಏನು ಅನ್ನೋದನ್ನು ಈ ಒಂದು ಹಿಂದಿನ ಕ್ಲಾಸ್ನಲ್ಲೇ ನೀವು ತಿಳ್ಕೊಂಡಿದ್ದೀರಿ. ಸೊ ಈ ಒಂದು ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಅಡಿ ಏನೇನು ಮಾಡಲಾಗ್ತದೆ. ಸೊ ದೇರ್ ಹ್ಯಾವ್ ಲರ್ನ್ಡ್ ದ ಬ್ಯಾಕ್ಗ್ರೌಂಡ್ ಆ್ಯಂಡ್ ಆಲ್ಸೋ ದ ಇಂಟ್ರೊಡಕ್ಷನ್ ಪಾರ್ಟ್ ಆ್ಯಂಡ್ ವಾಟ್ ಯು ಮೀನ್ ಬೈ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್, ಹೌ ಯು ಡಿಫೈನ್ PDS. ಅದೇ ರೀತಿಯಾಗಿ ಯು ಹ್ಯಾವ್ ಲರ್ನ್ಡ್ ವರ್ಕಿಂಗ್ ಆಫ್ ದ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್, ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಕಾರ್ಯವಿಧಾನ ತಿಳ್ಕೊಂಡಿದ್ದಾರೆ. ಸೊ ದೇರ್ ಯು ಹ್ಯಾವ್ ಲರ್ನ್ಡ್ ದ
ಕಂಟೆಂಟ್ಸ್ ಲೈಕ್ ಫ್ಯಾಕ್ಟರ್ಸ್ ಲೈಕ್ ಪ್ರೊಕ್ಯೂರ್ಮೆಂಟ್ ಆಫ್ ಫುಡ್ ಆರ್ಟಿಕಲ್ಸ್, ಆಹಾರ ವಸ್ತುಗಳ ಒಂದು ಸಂಗ್ರಹದ ಕಾರ್ಯವಿಧಾನ ತಿಳ್ಕೊಂಡ್ರಿ. ಆ್ಯಂಡ್ ಆಲ್ಸೋ ದ ಸೆಕೆಂಡ್ ವರ್ಕಿಂಗ್ ಮೆಥಡ್ ದಟ್ ಈಸ್ ಡಿಸ್ಟ್ರಿಬ್ಯೂಷನ್ ಥ್ರೂ ಫೇರ್ ಪ್ರೈಸ್ ಶಾಪ್ಸ್, ನ್ಯಾಯಬೆಲೆ ಅಂಗಡಿಗಳ ಮೂಲಕ ಒಂದು ವಿತರಣೆ. ಅದೇ ರೀತಿಯಾಗಿ ಮತ್ತೊಂದು ಮುಖ್ಯವಾದಂತಹ ಇದನ್ನು ತಿಳ್ಕೊಂಡ್ರೆ ದಟ್ ಈಸ್ ರೇಷನಿಂಗ್, ಪಡಿತರ ಪದ್ಧತಿ. ಆ್ಯಂಡ್ ನೆಕ್ಸ್ಟ್ ದಟ್ ಫೋರ್ತ್ ಮೆಕ್ಯಾನಿಸಮ್ ದಟ್ ಈಸ್ ಆರ್ ದ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ದಟ್ ಈಸ್ ಕಂಟ್ರೋಲ್ಡ್ ಪ್ರೈಸಸ್, ನಿಯಂತ್ರಿತ ಬೆಲೆ. ಸೊ ಈ 4 ಕಾರ್ಯವಿಧಾನಗಳನ್ನು ಈ ಒಂದು ಹಿಂದಿನ ಕ್ಲಾಸ್ನಲ್ಲಿ ತಿಳ್ಕೊಂಡಿದೆ. ಸೊ ಹಿಯರ್ ಬಿಫೋರ್ ಒನ್ಸ್ ಅಗೇನ್ ಐ ವಿಲ್ ರಿವ್ಯೂ ಆಲ್ ದೋಸ್ ಪಾಯಿಂಟ್ಸ್. ಆಹಾರ ವಸ್ತುಗಳ ಸಂಗ್ರಹಣೆ ಅಂದರೆ ಪ್ರೊಕ್ಯೂರ್ಮೆಂಟ್ ಆಫ್ ಫುಡ್ ಆಕ್ಟಿವಿಟೀಸ್. ಸೊ ಈಗ ಏನಾಗ್ತದೆ, ಈ ಒಂದು ಪಡಿತರ ವ್ಯವಸ್ಥೆ ಅಡಿಯಲ್ಲಿ ನೋಡ್ತಾ ಇದ್ದೀವಿ ನಾವು ಆಹಾರ ಧಾನ್ಯಗಳನ್ನು ಸಂಗ್ರಹ ಮಾಡಿಟ್ಕೊಳ್ಬೇಕಾಗ್ತದೆ. ಸೊ ಹೀಗಾಗಿ ಇಲ್ಲಿ ಮತ್ತಿತರ ಈ ಒಂದು ಪದ್ಧತಿಯಲ್ಲಿ ನೋಡಿ ಪ್ರತಿ ವರ್ಷ ಸರ್ಕಾರ ಇಲ್ಲಿ ಸಂಗ್ರಹ ಬೆಲೆಗಳನ್ನು ಅವುಗಳಿಗೆ ಘೋಷಣೆ ಮಾಡ್ತಾ ಅಂತ ಹೇಳಿ. ಸೊ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಂಡ್ ಅದರ್ ರಿಲೇಟೆಡ್ ಸೊ ಮೆನಿ ಅದರ್ ಆ್ಯಂಡ್ ಸ್ಟೇಟ್ಸ್, ಸೊ ದೇ ವಿಲ್ ಗಿವ್ ದ ಸರ್ಟನ್ ಪ್ರೈಸಸ್ ಫಾರ್ ದೇರ್ ದ ಸ್ಟಾಕ್ಸ್. ಅವರ ಒಂದು ಸ್ಟಾಕ್ ಎಷ್ಟಿರ್ತದೆ ಆ ಸ್ಟಾಕಿನ ಒಂದು ಬೆಲೆಯನ್ನು ಅದು ನಿಗದಿಪಡಿಸ್ತದೆ ಪ್ರತಿ ವರ್ಷ ಅಂತ ಹೇಳ್ಬೋದು. ಸೊ ಎಕ್ಸಾಂಪಲ್ಸ್ ಲೈಕ್ ದ ಸಪೋರ್ಟ್ ಪ್ರೈಸ್ ಫಾರ್ ಫೀಟ್ ಆಸ್ ವೆಲ್ ಆಲ್ಸೋ ರೈಸ್. ಸೊ ಈಗ ಅಕ್ಕಿ ಬೆಳೆಗೆ ಅಲ್ಲಿ ಬೆಂಬಲ ಬೆಲೆಯನ್ನು ನಿಗದಿಪಡಿಸ್ತದೆ. ಅದೇ ರೀತಿಯಾಗಿ ಗೋಧಿಯ ಬೆಳೆಗೆ ಸೊ ಅವುಗಳ ಸ್ಟಾಕ್ಗಳ ಬೆಲೆಗಳನ್ನು ನಿಗದಿಪಡಿಸಲಾಗ್ತದೆ ಅಂತ ಹೇಳ್ಬೋದು. ಸೊ ಅವುಗಳ ಆಧಾರದ ಮೇಲೆ ಯು ವಿಲ್ ಗೆಟ್ ದ ರಿಟೇಲ್ ಪ್ರೈಸಸ್. ಅವುಗಳ ಆಧಾರದ ಮೇಲೆ ಅಲ್ಲಿ ಪಡಿತರ ವ್ಯವಸ್ಥೆಯ ಒಂದು ಫಲಾನುಭವಿಗಳು ಮಾಡ್ತಾರೆ, ಚಿಲ್ಲರೆ ಬೆಲೆಗಳನ್ನು ಕೊಟ್ಟು ಸೊ ಆ ಒಂದು ಪಡಿತರ ನ್ಯಾಯಬೆಲೆ ಅಂಗಡಿಯಲ್ಲಿ ಸರಕುಗಳನ್ನು ಪಡಿತಾರೆ ಅಂತ ಹೇಳ್ಬೋದು. ಸೊ ಹೀಗಾಗಿ ಅಗ್ರಿಕಲ್ಚರಲ್ ಕಾಸ್ಟ್ ಆ್ಯಂಡ್ ಪ್ರೈಸ್ ಕಮಿಷನ್ ಅಂದರೆ ಕೃಷಿ ವೆಚ್ಚಗಳ ಮತ್ತು ಬೆಲೆಗಳ ಆಯೋಗ, ಸೊ ಇವುಗಳ ಶಿಫಾರಸಿನ ಮೇರೆಗೆ ಇಲ್ಲಿ ಬೆಲೆಗಳನ್ನು ನಿರ್ಧರಿಸಲಾಗ್ತದೆ ಅಂತ ಹೇಳ್ಬೋದು. ಸೊ ದೇರ್ ಇಸ್ ಒನ್ ಕಮಿಷನ್ ವಿಚ್ ದೇ ಹ್ಯಾವ್ ಡಿಟರ್ಮಿನ್ಡ್ ದ ಪ್ರೈಸಸ್ ಆಫ್ ದ ಅಗ್ರಿಕಲ್ಚರಲ್ ಕಮಾಡಿಟಿ ವಿಚ್ ದ ಸ್ಟಾಕ್ಸ್ ಮೇಡ್ ಇನ್ ಫೇರ್ ಪ್ರೈಸ್ ಶಾಪ್ಸ್ ಆ್ಯಂಡ್ ದೇರ್ ವೇರ್ ಹೌಸಸ್. ಸೊ ಇವುಗಳನ್ನು ಉಗ್ರಾಣಗಳಲ್ಲಿ ಇಡ್ತಕ್ಕಂತಹ ಮತ್ತು ಅವುಗಳನ್ನು ನ್ಯಾಯಬೆಲೆ ಅಂಗಡಿಗಳಿಗೆ ಪೂರೈಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬೆಲೆಗಳನ್ನು ಮೊದಲು ಅಲ್ಲಿ ನಿಗದಿಪಡಿಸಲಾಗ್ತದೆ. ಆ ಬೆಲೆಗಳನ್ನು ನಿಗದಿಪಡಿಸ್ತಕ್ಕಂಥ ಒಂದು ಅಧಿಕಾರ ಯಾರಿಗಿದೆ ಅಂದರೆ ಅಗ್ರಿಕಲ್ಚರಲ್ ಕಾಸ್ಟ್ ಆ್ಯಂಡ್ ಪ್ರೈಸ್ ಕಮಿಷನ್. ಸೊ ಕೃಷಿ ವೆಚ್ಚಗಳು ಮತ್ತು ಬೆಲೆಗಳ ಆಯೋಗ ಅವುಗಳ ಬೆಲೆಗಳನ್ನು ನಿರ್ಧಾರ ಮಾಡ್ತದೆ ಅಂತ ಹೇಳ್ಬೋದು. ಸೊ ಅದೇ ರೀತಿಯಾಗಿ ಈ ಒಂದು ಆಯೋಗ ಮುಖ್ಯವಾಗಿ ನಿರ್ವಹಣೆ ಮಾಡ್ತಕ್ಕಂಥ ಮೂಲ ಕೆಲಸಗಳು ಯಾವುದು ವಿಶೇಷವಾಗಿ ನೋಡ್ತಾ ಇದ್ವಿ ಅವು ಮಾಡ್ತಕ್ಕಂಥದ್ದು. ಸೊ ಡಿಟರ್ಮಿನೇಷನ್ ಆಫ್ ದ ಪ್ರೈಸಸ್ ಫಾರ್ ದ ಅಗ್ರಿಕಲ್ಚರಲ್ ಕಮಾಡಿಟಿ ವಿಚ್ ಆರ್ ಸಪ್ಲೈಡ್ ಟು ದ ದಟ್ ಈಸ್ ಫೇರ್ ಪ್ರೈಸ್ ಶಾಪ್ಸ್. ಸೊ ಒಂದು ನ್ಯಾಯಬೆಲೆ ಅಂಗಡಿಗಳಲ್ಲಿ ಏನು ವಿತರಣೆ ಮಾಡಲಾಗ್ತದೆ ಸಾರ್ವಜನಿಕರಿಗೆ ಅಲ್ಲಿ ಬೆಲೆಗಳನ್ನು ನ್ಯಾಯಯುತವಾದಂತಹ ಬೆಲೆಗಳನ್ನು ನಿಗದಿ ಮಾಡ್ತಕ್ಕಂಥ ಅಧಿಕಾರ ಈ ಒಂದು ಆಯೋಗಕ್ಕೆ ಇದೆ ಅಂತ ಹೇಳ್ಬೋದು. ಸೊ ಈ ರೀತಿಯ ಒಂದು ಕೆಲಸವನ್ನು 3 ಸಂಸ್ಥೆಗಳು ಇಲ್ಲಿ ಮಾಡ್ತಾವೆ ಅಂತ ಹೇಳ್ಬೋದು. ಸೊ ವಾಟ್ ಆರ್ ದೋಸ್? ಸೊ ಇಲ್ಲಿ ನೋಡ್ತಾ ಇದ್ದೀವಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಭಾರತದ ಆಹಾರ ನಿಗಮ, ಅದೇ ರೀತಿಯಾಗಿ ರಾಜ್ಯ ಸರ್ಕಾರದ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ. ಸೊ ಅಂಡರ್ ಸ್ಟೇಟ್ ಗೌರ್ಮೆಂಟ್ ವಿ ಕ್ಯಾನ್ ಸಿ ದಟ್ ದೇರ್ ಇಸ್ ಅ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ ಡಿಪಾರ್ಟ್ಮೆಂಟ್. ಓಕೆ, ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಇರ್ತಾರೆ, ಸಹಾಯಕ ನಿರ್ದೇಶಕರು. ಸೊ ಅವರು ಇದರ ಒಂದು ಕೆಲಸಗಳನ್ನು ಮಾಡ್ತಾರೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಮತ್ತೊಂದು ಮುಖ್ಯವಾದಂಥ ಸಂಸ್ಥೆಯಲ್ಲಿ ಬರ್ತದೆ ರಾಜ್ಯ ಸಹಕಾರಿ ಮಾರಾಟ ಮಂಡಳ ಅಂದರೆ ಸ್ಟೇಟ್ ಕೋಆಪರೇಟಿವ್ ಸೇಲ್ಸ್ ಬೋರ್ಡ್ ಅಂತ ಹೇಳ್ತೀವಿ. ಸ್ಟೇಟ್ ಕೋಆಪರೇಟಿವ್ ಸೇಲ್ಸ್ ಬೋರ್ಡ್, ರಾಜ್ಯ ಸಹಕಾರಿ ಮಾರಾಟ ಮಂಡಳಿ ಅಂತ ಹೇಳ್ತೀವಿ. ಸೊ ಈ ರೀತಿಯಾಗಿ ಇವುಗಳು ಏನು ಮಾಡ್ತವೆ, ಸರಕುಗಳ ಬೆಲೆಗಳನ್ನು ನಿಗದಿಪಡಿಸಿ ಅವುಗಳ ಒಂದು ಉಗ್ರಾಣಗಳಲ್ಲಿ ಸಂಗ್ರಹ ಮಾಡಿಟ್ಟು ಅವುಗಳನ್ನು ಸಾರ್ವಜನಿಕರಿಗೆ ನಿಗದಿತ ಬೆಲೆಯಲ್ಲಿ ಅಂದರೆ ನ್ಯಾಯಯುತವಾದಂಥ ಒಂದು ಬೆಲೆಯಲ್ಲಿ ಅವುಗಳಿಗೆ ಪೂರೈಕೆ ಮಾಡ್ತಾವೆ ಅಂತ ಹೇಳ್ಬೋದು. ಸೊ ಅದೇ ರೀತಿಯಾಗಿ ಈ ರೀತಿಯ ಸರಕುಗಳು ಎಲ್ಲಿ ಬರ್ತಾವೆ ನೆಕ್ಸ್ಟ್? ಸೊ ಪ್ರೈಸ್ ಡಿಟರ್ಮಿನೇಷನ್ ಆಯಿತು. ಸೊ ಇವುಗಳು ಬೆಲೆಗಳನ್ನು ನಿಗದಿಪಡಿಸವ. ಸೊ ದ ಗೂಡ್ಸ್ ವೇರ್ ಸಪ್ಲೈಡ್ ಟು ದ ದಟ್ ಈಸ್ ಫೇರ್ ಪ್ರೈಸ್ ಶಾಪ್ಸ್ ಅಂದರೆ ನ್ಯಾಯಬೆಲೆ ಅಂಗಡಿಗಳ ಮೂಲಕ ಅಲ್ಲಿ ಅವುಗಳನ್ನು ಪೂರೈಕೆ ಅಲ್ಲಿ ಕಳಿಸಲಾಗ್ತದೆ. ಅಲ್ಲಿಂದ ಅದು ಗ್ರಾಹಕರಿಗೆ ಹೋಗ್ತಾವೆ ಅಂತ ಹೇಳ್ಬೋದು. ಸೊ ಇಲ್ಲಿ ಸಂಗ್ರಹಿಸಿದ ಈ ಒಂದು ಸರಕುಗಳನ್ನು ವಸ್ತುಗಳನ್ನು ನ್ಯಾಯಬೆಲೆ ಅಂಗಡಿಗಳ ಮೂಲಕ ಇಲ್ಲಿ ನೋಡ್ತೀವಿ. ಸೊ ಹಿಯರ್ ವಿ ಮೇ ಸಿ ದಟ್ ದೇರ್ ಆರ್ ದ ಕೆಟಗರೀಸ್ ಆಫ್ ಪೀಪಲ್ಸ್ ವಿಚ್ ದೇ ವಿಲ್ ಗೆಟ್ ದ ಬೆನಿಫಿಟ್ಸ್ ಫ್ರಮ್ ಫೇರ್ ಪ್ರೈಸ್ ಶಾಪ್ಸ್ ಲೈಕ್ BPL ಕಾರ್ಡ್ ಹೋಲ್ಡರ್ಸ್. ಸೊ ಈಗ ಬಿಲೋ ಪಾವರ್ಟಿ ಈ ಒಂದು ಕಾರ್ಡ್ ಹೋಲ್ಡರ್ಸ್ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಇಲ್ಲಿ APL ಅಂದರೆ ಮಧ್ಯಮ ವರ್ಗದ ಸಲುವಾಗಿ ಇಟ್ಟಂಥ ಒಂದು ಇವು. ಅದೇ ರೀತಿಯಾಗಿ ಉಚ್ಚ ವರ್ಗದ ಜನರು ಸಹ ಏನು ಮಾಡ್ಬೋದು, ಪಡಿತರ ವ್ಯವಸ್ಥೆ ಮೂಲಕ ಅಲ್ಲಿ ಸರಕುಗಳನ್ನು ಪಡೆಯತಕ್ಕಂತಹ ಒಂದು ವ್ಯವಸ್ಥೆ ಇಲ್ಲಿ ಇದೆ ಅಂತ ಹೇಳ್ಬೋದು. ಅಂದರೆ ನ್ಯಾಯಯುತವಾದಂಥ ಬೆಲೆಗಳಿಗೆ ಈ ಒಂದು 3 ವರ್ಗದ ಜನರಿಗೆ ಈ ಒಂದು ಅಂಗಡಿಯಲ್ಲಿ ನಾವು ಸರಕುಗಳು ಸಿಗುವುದನ್ನು ಇಲ್ಲಿ ಗಮನಿಸಬಹುದು. ಸೊ ಹೀಗಾಗಿ ಪ್ರತಿ 2,000 ಜನಸಂಖ್ಯೆಗೆ ಒಂದು ನ್ಯಾಯಬೆಲೆ ಅಂಗಡಿಯನ್ನು ಸ್ಥಾಪಿಸಲಾಗಿದೆ ಅಂತ ಹೇಳ್ಬೋದು. ಸೊ ಹಿಯರ್ ವಿ ಕ್ಯಾನ್ ಸಿ ದಟ್ ಅರೌಂಡ್ ವೇರ್ ದ 2,000 ಪಾಪ್ಯುಲೇಷನ್ ಎಕ್ಸಿಸ್ಟ್ ದೇರ್ ವಿ ಕ್ಯಾನ್ ಸಿ ಫೇರ್ ಪ್ರೈಸ್ ಶಾಪ್ಸ್. ನ್ಯಾಯಬೆಲೆ ಅಂಗಡಿಗಳು ಇವುಗಳನ್ನು ಎಲ್ಲಿ ನೋಡ್ತಾ ಇದ್ದೀವಿ? ಇಲ್ಲಿ ರೇಷನ್ ಅಂಗಡಿ ಅಂತ ಏನು ಹೇಳ್ತೀವಿ ನೋಡಿರಿ, ಅವುಗಳು ಎಲ್ಲಿ 2,000 ಜನಸಂಖ್ಯೆ ಇರ್ತದ ಅಥವಾ 2,000 ಜನಸಂಖ್ಯೆಗೆ ಸೀಮಿತಗೊಂಡಂತಹ ಒಂದೊಂದು ನ್ಯಾಯ ಬೆಲೆ ಅಂಗಡಿಗಳನ್ನು ಸ್ಥಾಪನೆ ಮಾಡಲಾಗಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ
as on today, and also the recorded fair price shops in the year 2002, it was 4.24 lakhs. 4,24,000 ನ್ಯಾಯಬೆಲೆ ಅಂಗಡಿಗಳು 2002ರ ಇಸ್ವಿಯಲ್ಲಿ ಇದ್ವು ಅಂತ ಹೇಳ್ಬೋದು. ಅದೇ ರೀತಿಯಾಗಿ 3.25 ಲಕ್ಷ ನ್ಯಾಯಬೆಲೆ ಅಂಗಡಿಗಳು ಗ್ರಾಮೀಣ ಭಾಗದಲ್ಲಿ ಮತ್ತು ಅದೇ ರೀತಿಯಾಗಿ 99,000 ನ್ಯಾಯಬೆಲೆ ಅಂಗಡಿಗಳು ಪಟ್ಟಣ ಪ್ರದೇಶಗಳಲ್ಲಿ ಈಗ ಕಾರ್ಯಾಚರಣೆ ಇರುವುದನ್ನು ನಾವಿಲ್ಲಿ ನೋಡ್ಬೋದು. ಸೊ ರೀಸೆಂಟ್ಲಿ ಹಿಯರ್ ವಿ ಕ್ಯಾನ್ ಸಿ ದಟ್ ದ ಫೇರ್ ಪ್ರೈಸ್ ಶಾಪ್ಸ್ ಇನ್ ರೂರಲ್ ಏರಿಯಾಸ್ ಈಸ್ ಅರೌಂಡ್ ಅಬೌಟ್ 3,25,000. 3,25,000 ನ್ಯಾಯಬೆಲೆ ಅಂಗಡಿಗಳು ಈಗ ಕಾರ್ಯಾಚರಣೆಯಲ್ಲಿದ್ದಾವೆ. ಅದೇ ರೀತಿಯಾಗಿ 99,000 ನ್ಯಾಯಬೆಲೆ ಅಂಗಡಿಗಳು ಸೊ ದೇ ಆರ್ ವರ್ಕಿಂಗ್ ಇನ್ ದಟ್ ಈಸ್ ಇನ್ ಅರ್ಬನ್ ಏರಿಯಾಸ್. ಸೊ ಪಟ್ಟಣ ಪ್ರದೇಶಗಳಲ್ಲಿ ಮತ್ತು ಅದೇ ರೀತಿಯಾಗಿ ನಗರ ಪ್ರದೇಶಗಳಲ್ಲಿ ಇರುವುದನ್ನು 99,000ಕ್ಕಿಂತ ಹೆಚ್ಚು ನ್ಯಾಯಬೆಲೆ ಅಂಗಡಿಗಳನ್ನು ಇಲ್ಲಿ ನೋಡ್ಬೋದು. ಆ್ಯಂಡ್ ದ ಫೋರ್ತ್ ಮೆಕ್ಯಾನಿಸಮ್ ಆರ್ ದ ಫೋರ್ತ್ ಟೈಪ್ ಆಫ್ ಮೆಥಡ್ಸ್ ದಟ್ ಈಸ್ ರೇಷನಿಂಗ್. ಸೊ ಈ ಒಂದು ಪಡಿತರ ವ್ಯವಸ್ಥೆಯಲ್ಲಿ ಬರ್ತಕ್ಕಂಥ ಮತ್ತೊಂದು ಮುಖ್ಯವಾದಂಥ ಒಂದು ಮೂರನೇ ಕಾರ್ಯವಿಧಾನ ಯಾವುದಂದರೆ ಪಡಿತರ ಪದ್ಧತಿ. ಸೊ ರೇಷನಿಂಗ್ ಅಂತ ಹೇಳ್ತೀವಿ. ಸೊ ಈ ಒಂದು ನ್ಯಾಯಬೆಲೆ ಅಂಗಡಿಗಳ ಮೂಲಕ ಪಡಿತರ ಪದ್ಧತಿಯಲ್ಲಿ ಸರಕುಗಳನ್ನು ವಿತರಣೆ ಮಾಡಲಾಗ್ತದೆ ಅಂತ ಹೇಳ್ಬೋದು. ಪಡಿತರ ಅಂದ್ರೆ ಏನು? ವಾಟ್ ಯು ಮೀನ್ ಬೈ ಪಡಿತರ? ರೇಷನ್ ಅಂತ ಹೇಳ್ತೀವಿ. ಪಡಿತರ ಅಂದ್ರೇನು? ಸೊ ಇಯರ್ ದ ಗೂಡ್ಸ್, ಅಗ್ರಿಕಲ್ಚರ್ ಗೂಡ್ಸ್ ಸಪ್ಲೈ ಟು ದ ಫ್ಯಾಮಿಲಿ ಹೋಲ್ಡರ್ಸ್. ಓಕೆ, ಕುಟುಂಬದ ಒಂದು ಏನು ಒಬ್ಬ ಮುಖ್ಯಸ್ಥ ಇರ್ತಾನ ಅಥವಾ ಕುಟುಂಬದ ಒಂದು ರೇಷನ್ ಕಾರ್ಡನ್ನು ಏನು ಹೊಂದಿರ್ತದ ಆ ಕುಟುಂಬದ ಸದಸ್ಯರಿಗೆ ಈ ಒಂದು ಪಡಿತರ ವ್ಯವಸ್ಥೆಯ ಮೂಲಕ ಕೃಷಿ ಸರಕುಗಳನ್ನು ಪೂರೈಕೆ ಮಾಡ್ತಕ್ಕಂಥದ್ದು ಅಂತ ಹೇಳಿದ್ವಿ. ಇದಕ್ಕೆ ನಾವೇಂತೀವಿ? ಸೊ ಈ ಕಾಲ್ ಇಟ್ ಆಸ್ ಡಿಸ್ಟ್ರಿಬ್ಯೂಷನ್ ಅಂದರೆ ರೇಷನಿಂಗ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂತ ಹೇಳಿ, ಅಂದರೆ ಪಡಿತರ ಈ ಒಂದು ವ್ಯವಸ್ಥೆ ಅಂತ ಇದನ್ನು ಹೇಳ್ಬೋದು. ಸೊ ಈ ರೀತಿಯಾಗಿ ಯಾರಿಗೆ ಈ ಒಂದು ರೇಷನ್ ಕಾರ್ಡ್ಗಳಿರ್ತಾವ ಅಂಥವರಿಗೆ ಮಾತ್ರ ಇಲ್ಲಿ ಸರಕುಗಳನ್ನು ನ್ಯಾಯಯುತವಾದಂಥ ಒಂದು ಬೆಲೆಗಳಲ್ಲಿ ಕೊಡಲಾಗ್ತದೆ ಅಂತ ಹೇಳ್ಬೋದು. ಸೊ ಪ್ರತಿ ಸಾರಿ ನೋಡ್ತಾ ಇದ್ದೀವಿ, ವಿ ಕ್ಯಾನ್ ಸಿ ವಾಟ್ ಎವರ್ ದ ಗೂಡ್ಸ್ ವಿ ಪರ್ಚೇಸ್ ಫ್ರಮ್ ದ ಫೇರ್ ಪ್ರೈಸ್ ಶಾಪ್ಸ್, ದೇರ್ ದೇ ವಿಲ್ ಕೋಟೆಡ್ ದ ಪ್ರೈಸಸ್ ಆ್ಯಂಡ್ ಹೌ ಮಚ್ ಯು ಹ್ಯಾವ್ ಟೇಕನ್ ದ ಇನ್ ಟರ್ಮ್ಸ್ ಆಫ್ kgs ಆರ್ ಇನ್ ಟರ್ಮ್ಸ್ ಆಫ್ ವೇಟ್ಸ್. ತೂಕಗಳ ಆಧಾರದ ಮೇಲೆ, ಅದೇ ರೀತಿಯಾಗಿ ಈ ಒಂದು ಪ್ರಮಾಣಗಳ ಆಧಾರದ ಮೇಲೆ ಎಷ್ಟು ನೀವು ಸರಕುಗಳನ್ನು ಆ ನ್ಯಾಯಬೆಲೆ ಅಂಗಡಿಗಳಲ್ಲಿ ತೆಗೆದುಕೊಂಡಿದ್ದೀರಿ ಅನ್ನೋದನ್ನು ಅಲ್ಲಿ ನೋಂದು ಮಾಡಲಾಗ್ತದೆ ಅಂತ ಹೇಳ್ಬೋದು. ಸೊ ಎಷ್ಟು ಪ್ರಮಾಣದ ಒಂದು ರೇಷನ್ ಕಾರ್ಡ್ಗೆ ಯಾವ ತಿಂಗಳಲ್ಲಿ ಎಷ್ಟು ಪ್ರಮಾಣದಲ್ಲಿ ಕೊಡಲಾಗಿದೆ ಅನ್ನೋದನ್ನು ಅಲ್ಲಿ ನೋಡ್ಬೋದು. ಅಂದರೆ ಆ ರೀತಿಯ ಒಂದು ರೆಕಾರ್ಡನ್ನು ಮೇಂಟೈನ್ ಮಾಡಲಾಗ್ತದೆ. ಸೊ ಈ ರೀತಿಯಾಗಿ ನಾವು ಪಡಿತರ ಒಂದು ಪದ್ಧತಿಯ ಮೂಲಕ ಸರಕುಗಳನ್ನು ವಿತರಣೆ ಮಾಡುವುದನ್ನು ಈ ಒಂದು ಕಾರ್ಯವಿಧಾನದಲ್ಲಿ ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ 4ನೇ ಕಾರ್ಯವಿಧಾನ ದಟ್ ಈಸ್ ಕಂಟ್ರೋಲಿಂಗ್ ಪ್ರೈಸಸ್. ಸೊ ನಿಯಂತ್ರಿತ ಬೆಲೆ ಅಂತ ಹೇಳ್ತೀವಿ. ಆಹಾರ ಧಾನ್ಯಗಳ ಮತ್ತಿತರ ಸರಕುಗಳನ್ನು ಈ ಒಂದು ನಿಯಂತ್ರಿತ ಬೆಲೆಯಲ್ಲಿ ಪೂರೈಕೆ ಮಾಡುವುದು ಅಂತ ಹೇಳ್ಬೋದು. ಸೊ ದಿಸ್ ಇಸ್ ದ ಫೋರ್ತ್ ಮೆಕ್ಯಾನಿಸಮ್ ಆರ್ ಫೋರ್ತ್ ವರ್ಕಿಂಗ್ ಮೆಥಡ್. ಸೊ ಈಗ ಮಾರುಕಟ್ಟೆಯಲ್ಲಿ ಇರ್ತಕ್ಕಂತಹ ಒಂದು ಪ್ರಚಲಿತ ಬೆಲೆಗಳು. ಸೊ ಹಿಯರ್ ಯು ಕ್ಯಾನ್ ಸಿ ದಟ್ ದೇರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸಸ್ ಇನ್ ದ ಪ್ರೈಸಸ್ ದ ಗೂಡ್ಸ್ ವಿಚ್ ಆರ್ ಸೋಲ್ಡ್ ಇನ್ ಫೇರ್ ಪ್ರೈಸ್ ಶಾಪ್ಸ್ ಆ್ಯಂಡ್ ಇನ್ ದ ಮಾರ್ಕೆಟ್ ಏರಿಯಾ. ಸೊ ಮಾರುಕಟ್ಟೆಯಲ್ಲಿ ಇರ್ತಕ್ಕಂಥ ಅಂಗಡಿಗಳ ಮೂಲಕ ಅಲ್ಲಿ ಏನೋ ಪೂರೈಕೆ ಮಾಡ್ತಕ್ಕಂಥ ಸರಕುಗಳ ಬೆಲೆಗಳು ಮತ್ತು ಅದೇ ರೀತಿಯಾಗಿ ಈ ಒಂದು ನ್ಯಾಯಯುತ ಬೆಲೆಗಳ ಅಂಗಡಿಯಲ್ಲಿ ಅಂದರೆ ರೇಷನ್ ಅಂಗಡಿಯಲ್ಲಿ ನೋಡ್ತಾ ಇದ್ವಿ, ಅಲ್ಲಿ ಬೆಲೆಗಳಲ್ಲಿ ಅಜಾಗಜಾಂತರ ಒಂದು ವ್ಯತ್ಯಾಸಗಳು ಇರುವುದನ್ನು ನಾವಿಲ್ಲಿ ನೋಡ್ಬೋದು. ಸೊ ಹಿಯರ್ ದ ಕಂಟ್ರೋಲ್ ಪ್ರೈಸಸ್ ದೇ ವಿಲ್ ಹೆಲ್ಪ್ ಫಾರ್ ದ ಪೂವರ್ ಪೀಪಲ್ಸ್ ಆ್ಯಂಡ್ ಆಲ್ಸೋ ಫಾರ್ ದ ಮಿಡಲ್ ಕ್ಲಾಸ್ ಪೀಪಲ್ಸ್. ಸೊ ಬಡವರ್ಗದ ಜನರಿಗೆ ಈ ಒಂದು ನ್ಯಾಯಬೆಲೆಯ ಒಂದು ಅಂಗಡಿ ಅವುಗಳ ಒಂದು ಬೆಲೆಗಳು ನಿಗದಿತ ಬೆಲೆಯಲ್ಲಿ ಸಿಗುವ ಹಾಗೆ, ಅದೇ ರೀತಿಯಾಗಿ ಕಡಿಮೆ ಬೆಲೆಯಲ್ಲಿ ಒಳ್ಳೆಯ ಗುಣಮಟ್ಟದ ಸರಕುಗಳು ಸಿಗುವ ಹಾಗೆ ಇದು ನಿಯಂತ್ರಿತ ಬೆಲೆಯಲ್ಲಿ ಅವುಗಳನ್ನು ಬಡ ಜನರಿಗೆ, ಮಧ್ಯಮ ವರ್ಗದ ಜನರಿಗೆ ಪೂರೈಕೆ ಮಾಡ್ತದೆ ಅಂತ ಹೇಳ್ಬೋದು. ಸೊ ವಾಟ್ ಈಸ್ ದ ಆಬ್ಜೆಕ್ಟಿವ್ ಆಫ್ ದಟ್ ಫೇರ್ ಪ್ರೈಸ್ ಶಾಪ್ಸ್? ಸೊ ಟು ಪ್ರೊವೈಡ್ ಗುಡ್ ಆ್ಯಂಡ್ ಕ್ವಾಲಿಟಿ ಅಗ್ರಿಕಲ್ಚರ್ ಗೂಡ್ಸ್ ಫಾರ್ ದ ಪೂವರ್ ಪೀಪಲ್ಸ್ ಆ್ಯಂಡ್ ಆಲ್ಸೋ ಫಾರ್ ದ ಮಿಡಲ್ ಕ್ಲಾಸ್ ಪೀಪಲ್ಸ್. ಅಂದರೆ ಬಡ ವರ್ಗದ ಜನ ಮತ್ತು ಅದೇ ರೀತಿಯಾಗಿ ಮಧ್ಯಮ ವರ್ಗದ ಜನರಿಗೆ ನ್ಯಾಯಯುತವಾದಂಥ ಒಂದು ಬೆಲೆಯಲ್ಲಿ ಒಳ್ಳೆಯ ಗುಣಮಟ್ಟದ ಕೃಷಿ ಸರಕುಗಳನ್ನು ಪೂರೈಕೆ ಮಾಡುವ ಒಂದು ಉದ್ದೇಶ ಅಂತ ಹೇಳ್ಬೋದು. ಸೊ ದಟ್ ಈಸ್ ದ ಆಬ್ಜೆಕ್ಟಿವ್ ಆಫ್ ಅಗ್ರಿಕಲ್ಚರಲ್ ಕಂಟ್ರೋಲ್ಡ್ ಪ್ರೈಸ್ ಪಾಲಿಸಿ. ಸೊ ಇದಕ್ಕೆ ಏನಂತೀವಿ? ಈ ಒಂದು ಕೃಷಿ ನಿಯಂತ್ರಿತ ಬೆಲೆ ನೀತಿ ಅಂತಂದರೂ ಸಹ ನಾವು ಇದನ್ನು ಕರೆಯಬಹುದು. ಸೊ ಈ ಬೆಲೆಯನ್ನು ಹೂ ಹ್ಯಾಸ್ ಟು ಡಿಟರ್ಮಿನ್ ದಿಸ್ ಟೈಪ್ ಆಫ್ ಪ್ರೈಸಸ್? ಸೊ ಹಿಯರ್ ಗೌರ್ಮೆಂಟ್ ಆ್ಯಂಡ್ ದ ಕನ್ಸರ್ನ್ ಡಿಪಾರ್ಟ್ಮೆಂಟ್ ದಟ್ ಈಸ್ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ ಡಿಪಾರ್ಟ್ಮೆಂಟ್, ಆಹಾರ ಮತ್ತು ನಾಗರಿಕ ಪೂರೈಕೆ ಸರಬರಾಜು ಇಲಾಖೆ ಅಲ್ಲಿ ಬೆಲೆಗಳನ್ನು ನಿಗದಿ ಮಾಡ್ತದೆ, ಸರ್ಕಾರ ನಿಗದಿ ಮಾಡ್ತದೆ ಮತ್ತು ಅದರ ಒಂದು ಉಸ್ತುವಾರಿಯನ್ನು ಸಹ ಅದು ನೋಡಿಕೊಳ್ತದೆ ಅಂತ ಹೇಳ್ಬೋದು. ಸೊ ದೀಸ್ ಆರ್ ಆಲ್ ದ 4 types of methods or working methods under PDS system. ಓಕೆ, ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಅಥವಾ ಪಡಿತರ ವಿತರಣಾ ವ್ಯವಸ್ಥೆಯಲ್ಲಿ ಈ ರೀತಿಯ 4 ಕಾರ್ಯವಿಧಾನಗಳನ್ನು ನಾವಿಲ್ಲಿ ತಿಳ್ಕೊಂಡ್ವಿ. ಸೊ ನೆಕ್ಸ್ಟ್ ಐ ವಿಲ್ ಮೂವ್ ಆನ್ ಟು ದ ವಾಟ್ ಆರ್ ದ ಮೆರಿಟ್ಸ್ ಆರ್ ಅಡ್ವಾಂಟೇಜಸ್ ಆಫ್ PDS system. So here the first type of benefit which we got from the PDS is anti poverty programs. ಬಡತನ ನಿವಾರಕ ಕಾರ್ಯಕ್ರಮಗಳನ್ನು ಆ ಒಂದು ಲಾಭವನ್ನು ಇದರಿಂದ ಪಡೆಯಲಿಕ್ಕೆ ಸಾಧ್ಯವಾಗಿದೆ ಅಂತ ಹೇಳ್ಬೋದು.
So those who are the poor peoples, they will get benefited from the fair price of, shops which they provide or supply goods which are very very essential for the poor peoples and also for the middle class peoples. ಸೊ ಈ ಒಂದು ಬಡ ಮತ್ತು ಮಧ್ಯಮ ವರ್ಗದ ಜನರಿಗೆ ಅತ್ಯವಶ್ಯಕವಾದಂತಹ ಒಂದು ಅನುಭೋಗಿ ಕೃಷಿ ಸರಕುಗಳನ್ನು ಅವುಗಳ ಕಡಿಮೆ ಬೆಲೆಯಲ್ಲಿ ಯೋಗ್ಯವಾದಂತಹ ಬೆಲೆಗಳಲ್ಲಿ ಪೂರೈಕೆ ಮಾಡುವುದರ ಮೂಲಕ ಬಡತನ ನಿವಾರಣದ ಒಂದು ಕಾರ್ಯಕ್ರಮಗಳಲ್ಲಿ ಅದು ಪಾಲುದಾರಿಕೆಯನ್ನು ಪಡೆದಿದೆ ಅಂತ ಹೇಳಿ ಹೇಳ್ಬೋದು. ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ ರಿಮೂವಲ್ ಆಫ್ ಫುಡ್ ಪ್ರಾಬ್ಲಮ್, ಆಹಾರ ಸಮಸ್ಯೆಯ ಒಂದು ನಿವಾರಣೆಯನ್ನು ಮಾಡುವುದು. ಸೊ ದಿಸ್ ಈಸ್ ದ ಸೆಕೆಂಡ್ ಮೆರಿಟ್ ಆರ್ ದ ಬೆನಿಫಿಟ್ ಆರ್ ಅಡ್ವಾಂಟೇಜಸ್ ಫ್ರಮ್ PDS ಸಿಸ್ಟಮ್. ಸೊ ಇದೊಂದು ಸಾರ್ವಜನಿಕ ವಿತರಣಾ ವ್ಯವಸ್ಥೆಯಲ್ಲಿ ಕಂಡು ಬರ್ತಕ್ಕಂಥ ಮತ್ತೊಂದು ಮುಖ್ಯವಾದಂಥ ಒಂದು ಅನುಕೂಲತೆ ಅಥವಾ ಲಾಭ ಅಂತ ಇಲ್ಲಿ ಹೇಳ್ಬೋದು. ಅಂದರೆ ಅತ್ಯವಶ್ಯಕ ಸರಕುಗಳ ಒಂದು ಕೊರತೆ ಇಲ್ಲದಂತೆ ಅವುಗಳನ್ನು ಪೂರೈಕೆ ಮಾಡಲಿಕ್ಕೆ ಈ ಒಂದು PDS ನಮಗೆ ನೆರವಾಗಿದೆ ಅಂತ ಹೇಳ್ಬೋದು. ಸೊ whenever there is a food problem arises, so that time the PDS or the fair price shops, they will provide good quality products for fair prices for the poor peoples and also the middle class peoples and sometimes high income group peoples. ಸೊ ಕೇವಲ ಇವರಿಗೆ ಮಾತ್ರವಲ್ಲ ಇದು, ಅದು ಉಚ್ಚ ವರ್ಗದ ಜನರಿಗೂ ಸಹ ಅಥವಾ ಹೆಚ್ಚು ಆದಾಯ ಉಳ್ತಕ್ಕಂಥ ಒಂದು ವರ್ಗದ ಜನರಿಗೂ ಸಹ ಏನು ಮಾಡ್ತದೆ, ಈ ಒಂದು PDS ವಿತರಣಾ ವ್ಯವಸ್ಥೆಯಡಿ ಹೆಚ್ಚು ಸರಕುಗಳು ಇದ್ದದ್ದೇ ಅದರಲ್ಲಿ ಅವ್ರಿಗೂ ಸಹ ಆ ಸರಕುಗಳನ್ನು ಕೊಡ್ತದೆ ಅಂತ ಹೇಳ್ಬೋದು. ಅಂದರೆ ಒಟ್ಟಿನಲ್ಲಿ ಏನು, ವಾಟ್ ಈಸ್ ದ ಆಬ್ಜೆಕ್ಟಿವ್, ವಾಟ್ ಈಸ್ ದ ಬೆನಿಫಿಟ್ ವಿ ಗೆಟ್ ಫ್ರಮ್ PDS. ಸೊ ಈ ಒಂದು ಸಾರ್ವಜನಿಕ ವಿತರಣಾ ವ್ಯವಸ್ಥೆಯಡಿ ಏನು ಎಲ್ಲ ರೀತಿಯ ಒಂದು ಲಾಭ ನಮಗೆ ಸೊ ಇಟ್ ಇರೈಡಿಯೇಟ್ ದ ಪ್ರಾಬ್ಲಮ್ಸ್ ಆಫ್ ಫುಡ್ ಪ್ರಾಬ್ಲಮ್ಸ್, ಇದು ಒಂದು ಆಹಾರ ಸಮಸ್ಯೆಯನ್ನು ಹೋಗಲಾಡಿಸಿದೆ ಅಂತ ಹೇಳ್ಬೋದು. ಸೊ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯಡಿ ಬರ್ತಕ್ಕಂತಹ ನ್ಯಾಯಬೆಲೆ ಅಂಗಡಿಗಳು ಅಲ್ಲಿ ಉಚ್ಚ ವರ್ಗ ಇರ್ಬೋದು, ಮಧ್ಯಮ ವರ್ಗ ಅಥವಾ ಅದೇ ರೀತಿಯಾಗಿ ಬಡ ವರ್ಗದ ಒಂದು ಆದಾಯ ಗುಂಪಿನ ಒಂದು ವರ್ಗ ಇರ್ಬೋದು. ಸೊ ಅವರ ಒಂದು ಆಹಾರ ಸಮಸ್ಯೆಯನ್ನು ಏನು ಹೋಗಿಸುವಲ್ಲಿ ಇದು ನೆರವಾಗಿದೆ ಅಂತ ಹೇಳ್ಬೋದು. ಆ್ಯಂಡ್ ದ ಮೂರನೇ ಬೆನಿಫಿಟು ರಿಮೂವಲ್ ಆಫ್ ಅನ್ಜಸ್ಟ್ ಆ್ಯಕ್ಟಿವಿಟೀಸ್, ನ್ಯಾಯಬಾಹಿರ ಚಟುವಟಿಕೆಗಳ ಒಂದು ನಿರ್ಮೂಲವನ್ನು ಇದು ಮಾಡಿದೆ ಅಂತ ಹೇಳಿ. ಅಂದರೆ ಸ್ಪೆಷಲಿ ವಿ ಕ್ಯಾನ್ ಸೇ ದ್ಯಾಟ್ ಇಲ್ಲೀಗಲ್ ಆ್ಯಕ್ಟಿವಿಟೀಸ್. ಓಕೆ, ನ್ಯಾಯಬಾಹಿರ ಅಥವಾ ಕಾನೂನು ಬಾಹಿರ ಚಟುವಟಿಕೆಗಳ ಒಂದು ನಿರ್ಮೂಲನೆ ಇದರಿಂದ ಸಾಧ್ಯವಾಗಿದೆ ಅಂತ ಹೇಳ್ಬೋದು. ಸೊ ಈಗ ಆಹಾರ ಈ ಒಂದು ವಸ್ತುಗಳ ಒಂದು ಅಗತ್ಯತೆ ಅಲ್ಲಿ ನೋಡ್ತಾ ಇದ್ದೀವಿ. ವೇರ್ ವಿ ಮೇ ಫೈಂಡ್ ಅ ಬ್ಲ್ಯಾಕ್ ಮಾರ್ಕೆಟ್ ವೇರ್ ದೇರ್ ಈಸ್ ನೋ ಫೇರ್ ಪ್ರೈಸಸ್ ಫಾರ್ ದ ಸೆಲ್ಲಿಂಗ್ ಆಫ್ ಗೂಡ್ಸ್. ಸೊ ಎಲ್ಲಿ ಮಾರುಕಟ್ಟೆಯಲ್ಲಿ ಒಳ್ಳೆಯ ಯೋಗ್ಯ ಬೆಲೆಗೆ ಸರಕುಗಳು ಮಾರಾಟವಾಗುವುದಿಲ್ಲವೋ ಅದು ಕಾಳಸಂತೆ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ದಾಸ್ತಾನುಗಾರಿಕೆಯನ್ನು ಮಾಡ್ತಕ್ಕಂಥ ಒಂದು ಚಟುವಟಿಕೆಗಳ ನಿರ್ಮೂಲನೆ ಇದು ಮಾಡ್ತದೆ. ಅದೇ ರೀತಿಯಾಗಿ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಇನ್ ಅಗ್ರಿಕಲ್ಚರ್ ಸೆಕ್ಟರ್, ಅಂದರೆ ಕೃಷಿ ವಲಯದಲ್ಲಿ ಆಗತಕ್ಕಂತಹ ಒಂದು ಅನೈತಿಕ ಚಟುವಟಿಕೆಗಳನ್ನು ಸಹ ಇದು ತಡೆಗಟ್ತದೆ ಅಂತ ಹೇಳ್ಬೋದು. ಅಂದರೆ ವಾಟ್ ಎವರ್ ದ PDS ದ ಬೆನಿಫಿಟ್ ವಿಲ್ ಗೆಟ್ ಫ್ರಮ್ ದ ರಿಮೂವಲ್ ಆಫ್ ಅನ್ಜಸ್ಟ್ ಆ್ಯಕ್ಟಿವಿಟೀಸ್. ಓಕೆ, ಅಂದರೆ ಈ ಒಂದು ನ್ಯಾಯಬಾಹಿರ ಚಟುವಟಿಕೆಗಳನ್ನು ನಿರ್ಮೂಲನೆ ಮಾಡಲಿಕ್ಕೆ ಇದರಿಂದ ಸಾಧ್ಯವಾಗಿದೆ. ಅದೇ ರೀತಿಯಾಗಿ ಮತ್ತೊಂದು ಅನುಕೂಲತೆ ನಮಗೆ ಇಲ್ಲಿ ಕಂಡು ಬರ್ತದೆ. ಸೊ ವಾಟ್ ಈಸ್ ದ್ಯಾಟ್? ಸೊ ಇನ್ನೊಂದು ಅನುಕೂಲತೆ ಏನಂದರೆ ಸ್ಟೆಬಿಲೈಸೇಷನ್ ಆಫ್ ಪ್ರೈಸಸ್ ಆಫ್ ಫುಡ್ ಆರ್ಟಿಕಲ್ಸ್. ಸೊ ಸ್ಟೆಬಿಲೈಸೇಷನ್ ಆಫ್ ಪ್ರೈಸಸ್ ಆಫ್ ಫುಡ್ ಆರ್ಟಿಕಲ್ಸ್, ಆಹಾರ ವಸ್ತುಗಳ ಬೆಲೆಯಲ್ಲಿ ಸ್ಥಿರತೆಯನ್ನು ತರುವ ಒಂದು ಪ್ರಮುಖವಾದಂಥ ಒಂದು ಪ್ರಯೋಜನ ಇದರಿಂದ ಸಾಧ್ಯವಾಗಿದೆ ಅಂತ ಹೇಳ್ತೀವಿ. ಸೊ ಅಂಡರ್ PDS ಸಿಸ್ಟಮ್ ವಿ ಕ್ಯಾನ್ ಸಿ ದ್ಯಾಟ್ ಸೊ ವಿ ಕ್ಯಾನ್ ಬ್ರಿಂಗ್ ದ ಸ್ಟೆಬಿಲೈಸೇಷನ್ ಆರ್ we can control the prices of the agricultural goods at the time of inflation and also at the time of deflation. ಸೊ ಹಣದುಬ್ಬರ ಯಾವಾಗ ಸಂಭವಿಸ್ತದ ಅದೇ ಸಂದರ್ಭದಲ್ಲಿ ಆಯಿತು, ಅದೇ ರೀತಿಯಾಗಿ ಹಣದ ಕುಗ್ಗುವಿಕೆ ಒಂದು ಸಂದರ್ಭದಲ್ಲಿ. ಸೊ ಎರಡೂ ಹಂತಗಳಲ್ಲಿಯೂ ಸಹ ಏನು ಮಾಡ್ತದೆ, ಇದು ಆಹಾರ ವಸ್ತುಗಳ ಬೆಲೆಗಳಲ್ಲಿ ಸ್ಥೀಮಿತತೆಯನ್ನು ತರಲಿಕ್ಕೆ, ಅಂದರೆ ಸಮತೋಲನವಾದಂಥ ಒಂದು ಬೆಲೆಯನ್ನು ತರಲಿಕ್ಕೆ ಪ್ರಯತ್ನವನ್ನು ಈ ಒಂದು PDS ಮಾಡ್ತಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಮತ್ತೊಂದು ಮುಖ್ಯವಾದಂಥ ಒಂದು ಲಾಭ ಇದರಿಂದ ಕಂಡು ಬರ್ತದೆ. ಸೊ ದಟ್ ಈಸ್ ಕ್ಯಾಪಿಟಲ್ ಫಾರ್ಮೇಷನ್ ಇನ್ ಅಗ್ರಿಕಲ್ಚರ್ ಸೆಕ್ಟರ್, ಕೃಷಿ ಬಂಡವಾಳ ಸಂಚಯನಕ್ಕೆ ಇದು ಒಂದು ಲಾಭವಾಗಿದೆ ಅಂತ ಹೇಳ್ಬೋದು. ಸೊ ಕ್ಯಾಪಿಟಲ್ ಫಾರ್ಮೇಷನ್ ಇನ್ ಅಗ್ರಿಕಲ್ಚರ್ ಸೆಕ್ಟರ್, ಕೃಷಿ ಬಂಡವಾಳದ ಒಂದು ಸಂಚಯನಕ್ಕೆ ಪೂರಕವಾಗಿದೆ ಅಂತ ಹೇಳ್ಬೋದು. ಸೊ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯಡಿ ನೋಡ್ತಾ ಇದ್ದೀವಿ ಬಂಡವಾಳ ಸಂಚಯನ. ಅಂದರೆ ಬಂಡವಾಳ ಸಂಚಯನ ಅಂದರೆ ಏನು? ಕ್ಯಾಪಿಟಲ್ ಫಾರ್ಮೇಷನ್ ಮೀನ್ಸ್ ವಾಟ್? ಸೊ ಇನ್ವೆಸ್ಟ್ಮೆಂಟ್ ಆಫ್ money in agriculture. So whatever our savings is there, so that savings turned as a investment and that investment turned as a capital. So this type of capital formation formed in agricultural sector. ಸೊ ಈ ರೀತಿಯಾಗಿ ನಮ್ಮ ಉಳಿತಾಯದ ಹಣ ಹೂಡಿಕೆ ಆಗ್ತದೆ, ಹೂಡಿಕೆಯ ಹಣವು ಸಹ ಏನಾಗ್ತದೆ ಈ ಒಂದು ಇದರಲ್ಲಿ ಮತ್ತೆ ಅದು ಬಂಡವಾಳದ ಒಂದು ರೂಪದಲ್ಲಿ ಹೋಗ್ತದೆ ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿ ಏನು ಕೃಷಿಯ ಒಂದು ಬಂಡವಾಳದ ಸಂಚಯನಕ್ಕೆ ಇದು ಮೂಲವಾಗಿದೆ ಅಥವಾ ಕಾರಣವಾಗಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಉತ್ಪಾದನೆ ಮತ್ತು ಅಂತಿಮ ಅನುಭವದ ನಡುವೆ ಈ ಒಂದು ಗತಿ ವಿಳಂಬ ಮಾಡತಕ್ಕಂತಹ ಒಂದು ಇದರಲ್ಲಿಯೂ ಸಹ ಇದು ಆ ಒಂದು ಲಾಭವನ್ನು ಮಾಡಿಕೊಟ್ಟಿದೆ ಅಂತ ಹೇಳ್ತೇವೆ. ಸೊ ಟೈಮ್ ಲ್ಯಾಗ್ ಬಿಟ್ವೀನ್ ದ ಪ್ರೊಡಕ್ಷನ್ ಆ್ಯಸ್ ವೆಲ್ ಆಸ್ ದ ಫೈನಲ್ ಕನ್ಸ್ಯೂಮರ್ ಗೂಡ್, ದಟ್ ಈಸ್ ಫೈನಲ್ ಕನ್ಸ್ಯೂಮರ್ ಅಗ್ರಿಕಲ್ಚರಲ್ ಗೂಡ್. ಸೊ ಕೃಷಿ ಅಂತಿಮ ಉತ್ಪಾದದ ಒಂದು ಸರಕು ಅಂತ ಏನು ಹೇಳ್ತೀವಿ, ಅದೇ ರೀತಿಯಾಗಿ ಇವುಗಳ ಉತ್ಪಾದನೆ
ಇವುಗಳ ನಡುವೆ ಕಾಲಾಂತರಗಳನ್ನು ಕಾಯ್ದುಕೊಳ್ಳಲಿಕ್ಕೆ, ಗತಿ ವಿಳಂಬಗಳನ್ನು ಕಾಯ್ದುಕೊಳ್ಳಲಿಕ್ಕೆ ಇದರಿಂದ ಸಾಧ್ಯವಾಗಿದೆ ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿ PDS ಮೂಲಕ ಸೊ ಯಾವುದೇ ಸಮಯದಲ್ಲಿ ಸೊ ವಿ ಕ್ಯಾನ್ ಗೆಟ್ ದ ಗೂಡ್ಸ್ ಫ್ರಮ್ ಫೇರ್ ಪ್ರೈಸ್ ಶಾಪ್ಸ್. ಈಗ ನೋಡ್ತಾ ಇದ್ವಿ, ನ್ಯಾಯಬೆಲೆ ಅಂಗಡಿ ಅದು ಯಾವತ್ತಲೂ ಸಾರ್ವಕಾಲಿಕವಾಗಿ ಅದು ಮುಕ್ತವಾಗಿರ್ತದೆ, ಅದು ಯಾವತ್ತಲೂ ಓಪನ್ ಇರ್ತದೆ. ಸೊ ಆ ಒಂದು ನಿಗದಿತ ಸಮಯದೊಳಗೆ ಹೋಗಿ ಅಲ್ಲಿ ನಾವು ನಮ್ಮ ರೇಷನ್ ಕಾರ್ಡನ್ನು ತೋರಿಸೋದ್ರ ಮೂಲಕ ಏನು ಮಾಡ್ಬೋದು, ಆಹಾರದ ಒಂದು ಧಾನ್ಯಗಳನ್ನು, ಕೃಷಿ ಸರಕುಗಳನ್ನು ಪಡೆಯಲಿಕ್ಕೆ ಇದರಿಂದ ಸಾಧ್ಯವಿದೆ ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿ ಉತ್ಪಾದಕನಿಗೆ ಮತ್ತು ಇಲ್ಲಿ ಕೊಟ್ಟಂತಹ ಸರಕುಗಳನ್ನು ಪೂರೈಕೆ ಮಾಡಿದಂಥ ಉತ್ಪಾದಕನಿಗೆ ಯಾವುದೇ ಸಮಯದ ಒಂದು ವಿಳಂಬ ಇಲ್ಲದೆ ಆ ಹಣ ಆ ಒಂದು ಉತ್ಪಾದಕನಿಗೆ ಅಥವಾ ರೈತನಿಗೆ, ಕೃಷಿಕನಿಗೆ ಆ ಹಣ ಪಾವತಿ ಆಗ್ತದೆ ಅಂತ ಹೇಳ್ಬೋದು. ಸೊ ಅಂಡರ್ PDS ಸಿಸ್ಟಮ್. ಈಗ ವೇರ್ ದ ಗೂಡ್ಸ್ ಕೇಮ್ ಫ್ರಾಮ್ PDS, ಈ ಒಂದು PDSಗೆ ಎಲ್ಲಿ ಸರಕುಗಳು ಬರ್ತವೆ? ವಿತ್ ದ ಫ್ರಮ್ ವೇರ್ ಫಾರ್ಮರ್ಸ್ ವಿಲ್ ಸೆಲ್ ದೀಸ್ ಗೂಡ್ಸ್, that is the particular institutions like Food Corporation of India Limited and also Karnataka State Cooperative Corporations. ಅದೇ ರೀತಿಯಾಗಿ there are so many institutions meant for whatever the APMC ಅಂತ ಹೇಳ್ತೀವಿ, ಅಂದರೆ ಅಗ್ರಿಕಲ್ಚರ್ ಪ್ರೈಸ್ ಕೋಆಪ್ಷನ್ ಮಾರ್ಕೆಟ್ ಅಂತ ಹೇಳ್ತೀವಿ. ಸೊ ಕೃಷಿ ಸಹಕಾರ ಮಾರುಕಟ್ಟೆ ಅಂತ ಹೇಳ್ತೀವಿ. ಅಲ್ಲಿ ಈ ಸರಕುಗಳನ್ನು ಯೋಗ್ಯವಾದಂಥ ಒಂದು ಬೆಲೆಗಳಲ್ಲಿ ಮತ್ತು ಸರ್ಕಾರ ಈ ಒಂದು ಸಾರ್ವಜನಿಕ ವಿತರಣಾ ಈ ಒಂದು ಇಲಾಖೆಯಡಿ ಆಹಾರ ಮತ್ತು ನಾಗರಿಕ ಪೂರೈಕೆ ಸರಬರಾಜು ಇಲಾಖೆ ಅಂತೇಳಿ, ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ ಡಿಪಾರ್ಟ್ಮೆಂಟ್. ಸೊ ಇವುಗಳು ಏನು ಮಾಡ್ತಾವೆ, ಸರಕುಗಳನ್ನು ರೈತರಿಂದ ಖರೀದಿ ಮಾಡ್ತಾವೆ. ನೇರವಾಗಿ ಇವು ಖರೀದಿ ಮಾಡಿ ಆ ಸರಕುಗಳನ್ನು ಈ ಒಂದು ನ್ಯಾಯ ಬೆಲೆ ಅಂಗಡಿಗಳಿಗೆ ಅವು ಅಲ್ಲಿ ಕೊಡ್ತಾವೆ. ಸೊ ಆ ನ್ಯಾಯ ಬೆಲೆ ಅಂಗಡಿಗಳ ಮೂಲಕ ಏನು ಗ್ರಾಹಕರಿಗೆ ಹೋಗ್ತಾವ, ಆ ಗ್ರಾಹಕರಿಗೆ ಕೊಟ್ಟಂಥ ಹಣ ನೇರವಾಗಿ ರೈತರ ಒಂದು ಖಾತೆಗೆ ಹಣ ಜಮೆ ಆಗ್ತದೆ ಅಂತ ಹೇಳ್ಬೋದು. ಸೊ ದಿಸ್ ಈಸ್ ದ ಬೆನಿಫಿಟ್ ವಿ ಗೆಟ್ ಫ್ರಾಮ್ ದಟ್ ಈಸ್ ಫ್ರಮ್ ದ PDS ಸಿಸ್ಟಮ್. ಸೊ ಈ ರೀತಿಯ ಒಂದು ಅನುಕೂಲತೆ ನಮಗೆ ಇಲ್ಲಿ ಕಂಡು ಬರ್ತದೆ ಅಂತ ಹೇಳ್ಬೋದು. ಸೊ ಸಿಮಿಲರ್ಲಿ ದೇರ್ ಆರ್ ಸೋ ಮೆನಿ ಅಡ್ವಾಂಟೇಜಸ್ ಆ್ಯಂಡ್ ಆಲ್ಸೋ ವಿ ಕ್ಯಾನ್ ಸಿ ದೇರ್ ಆರ್ ಸೋ ಮೆನಿ ಲಾಟ್ ಆಫ್ ಡೆಫಿಷಿಯನ್ಸೀಸ್ ಆರ್ ಡಿಸ್ಅಡ್ವಾಂಟೇಜಸ್ ಫೌಂಡ್ ಅಂಡರ್ PDS ಸಿಸ್ಟಮ್. ಸೊ ಈ ಒಂದು ಸಾರ್ವಜನಿಕ ವಿತರಣಾ ವ್ಯವಸ್ಥೆಯಡಿ ಈ ರೀತಿಯ ಅನುಕೂಲತೆಗಳಿದ್ದರೂ ಸಹ ಇದು ಒಂದು ಅನಾನುಕೂಲತೆ ಅಥವಾ ನ್ಯೂನತೆಗಳಿಂದ ಹೊರತಾಗಿಲ್ಲ ಅಂತ ಹೇಳ್ಬೋದು. ವಾಯ್, ಯಾಕೆ ಈ ರೀತಿಯಾಗಿ ಹೇಳ್ತೀವಿ? ಅನುಕೂಲತೆಗಳನ್ನು ನೋಡಿದ್ದೀವಿ. ಈಗ ಏನು ಅನಾನುಕೂಲತೆ ಇಲ್ಲಿ ಕಂಡು ಬರ್ತದೆ? ಇಲ್ಲಿ ವಿ ಕ್ಯಾನ್ ಸಿ ದ್ಯಾಟ್ ದೇರ್ ಈಸ್ ಅ ಲಿಮಿಟೆಡ್ ಕವರೇಜ್ ಇನ್ PDS. ಸೊ ಇಟ್ ಕವರ್ಸ್ ಓನ್ಲಿ ದ ಲಿಮಿಟೆಡ್ ಏರಿಯಾ. ಸೊ ಸೀಮಿತ ವ್ಯಾಪ್ತಿಯನ್ನು ಮಾತ್ರ ಇದು ಒಳಗೊಂಡಿದೆ ಅಂತ ಹೇಳ್ತೀವಿ. So it provide only the rations, goods or the agricultural commodities only for the 15% of total population. ನಮ್ಮ ದೇಶದ ಈ ಒಟ್ಟು ಜನಸಂಖ್ಯೆಯಲ್ಲಿ ಕೇವಲ 15% ಜನರನ್ನು ಮಾತ್ರ ಇದು ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಒಳಗೊಂಡಿದೆ. ಸೊ ಇದು ಒಂದು ವ್ಯಾಪ್ತಿಯನ್ನು ತೋರಿಸದ, ಲಿಮಿಟೆಡ್ ಏರಿಯಾ ತೋರಿಸ್ತದೆ. ಇದು ಒಂದು ಸೀಮಿತವಾದಂಥ ವ್ಯಾಪ್ತಿಗೆ ಮಾತ್ರ ಒಳಪಟ್ಟು ಕಾರ್ಯಾಚರಣೆಯಲ್ಲಿ ಇಳಿದಿದೆ ಅಂತ ಹೇಳ್ಬೋದು. ಸೊ ಹೀಗಾಗಿ ಮ್ಯಾಕ್ಸಿಮಮ್ ಪೀಪಲ್ ವಿಚ್ ಫ್ರಾಮ್ ದ BPL ಲೈನ್, ಅಂದರೆ ಬಿಲೋ ಪಾವರ್ಟಿ ಲೈನ್, ಬಡತನ ರೇಖೆಗಿಂತ ಕೆಳಗೆ ಇರತಕ್ಕಂಥ ಜನರಿಗೆ ಇದು ಅನೇಕ ರೀತಿಯ ಒಂದು ಸೌಲಭ್ಯಗಳನ್ನು ಒದಗಿಸಲು ವಿಫಲವಾಗಿದೆ ಅಂತ ಹೇಳ್ಬೋದು. ಸೊ ಇನ್ ಇಂಡಿಯಾ ವಿ ಕ್ಯಾನ್ ಸಿ ದ ಎಸ್ಟಿಮೇಟೆಡ್ ಪರ್ಸೆಂಟೇಜ್ ಆಫ್ BPL ಪಾಪ್ಯುಲೇಷನ್ ದಟ್ ವಾಸ್ ರೆಕಾರ್ಡೆಡ್ 30%. ಸೊ ನಮ್ಮ ದೇಶದ ಈ ಒಂದು ಒಟ್ಟು ಜನಸಂಖ್ಯೆಯಲ್ಲಿ 30% ಇನ್ನೂ ನೋಡ್ತಾ ಇದ್ವಿ ಬಡತನ ರೇಖೆಗಿಂತ ಕೆಳಗೆ ಜನ ವಾಸಿಸ್ತಾ ಇದ್ದಾರೆ. ಸೊ ಆ ಎಲ್ಲ ಜನರಿಗೆ ಈ ರೀತಿಯ ಸೌಲಭ್ಯಗಳನ್ನು, ನ್ಯಾಯಯುತವಾದಂಥ ಬೆಲೆಗಳನ್ನು, ಆಹಾರ ಸೌಲಭ್ಯಗಳನ್ನು ಒದಗಿಸಲಿಕ್ಕೆ ಈಗಲೂ ಸಹ PDSದಿಂದ ಸಾಧ್ಯವಾಗಿಲ್ಲ. ಸೊ ಇದು ಒಂದು ಮುಖ್ಯವಾದಂಥ ಒಂದು ನ್ಯೂನತೆ ಅಂತ ಹೇಳ್ತೀವಿ. ಆ್ಯಂಡ್ ಅನದರ್ ಒನ್ ಈಸ್ ಸ್ಕೇರ್ಸಿಟಿ ಆಫ್ ವೇರ್ ಹೌಸಸ್, ದಾಸ್ತಾನು ಮಳಿಗಳ ಒಂದು ಅಭಾವ. So in India we may find there are a lot of scarcity and very less numbers of warehousing for the agricultural goods. ಸೊ ಈಗ ಪ್ರತಿಯೊಂದು ಹಳ್ಳಿ, ಪ್ರತಿಯೊಂದು ಹೋಬಳಿಗಳಲ್ಲಿ ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಪಟ್ಟಣ ಪ್ರದೇಶಗಳು, ತಾಲೂಕುಗಳು, ಜಿಲ್ಲಾ ಮಟ್ಟಗಳಲ್ಲಿ ಮತ್ತು ದೊಡ್ಡ ದೊಡ್ಡ ಮಹಾನಗರಗಳಲ್ಲಿ ಸೊ ಈ ಒಂದು ದಾಸ್ತಾನು ಮಳಿಗಳ ಒಂದು ಅಭಾವ ಹೆಚ್ಚಿಗೆ ಕಂಡು ಬರ್ತಾ ಇದೆ ಅಂತ ಹೇಳ್ಬೋದು. ಸೊ ಕೃಷಿ ಸರಕುಗಳನ್ನು ಸಂಗ್ರಹ ಮಾಡಿ ಇಟ್ಟುಕೊಡ್ತಕ್ಕಂತಹ ಒಂದು ದಾಸ್ತಾನು ಮಳಿಗಳ ಒಂದು ಅಭಾವ ಕಡಿಮೆ ಪ್ರಮಾಣದಲ್ಲಿದ್ದರಿಂದ ಏನಾಗಿದೆ, ಸೊ ಇವುಗಳ ಪೂರೈಕೆ ನ್ಯಾಯಯುತವಾದಂಥ ಒಂದು ಬೆಲೆ ಅವುಗಳ ಅಂಗಡಿಗಳಿಗೆ ಹೋಗೋದು ಅದು ಕಡಿಮೆ ಅವಧಿಯಲ್ಲಿ ಸಾಧ್ಯವಾಗುತ್ತಿಲ್ಲ ಅಂತ ಹೇಳ್ಬೋದು. ಸೊ ದಿಸ್ ಈಸ್ ದ ಎನದರ್ ಡಿಸ್ಅಡ್ವಾಂಟೇಜಸ್ ಫೌಂಡ್ ಅಂಡರ್ PDS ಸಿಸ್ಟಮ್. ಆ್ಯಂಡ್ ಅನದರ್ ಒನ್ ಈಸ್ ದಟ್ ಲ್ಯಾಕ್ ಆಫ್ ಎಫಿಷಿಯನ್ಸಿ, ದಕ್ಷತೆಯ ಒಂದು ಕೊರತೆ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯಲ್ಲಿ ಕಂಡು ಬರ್ತದೆ ಅಂತ ಹೇಳ್ಬೋದು. ಸೊ ದೇರ್ ಈಸ್ ಅ ಲ್ಯಾಕ್ ಆಫ್ ಎಫಿಷಿಯನ್ಸಿ because of the so many reasons. So fair price shops, they not doing their work properly, so they will not give right time. So whatever the agriculture goods are stored in fair price shops for the BPL and also for the middle class people. So ಮಧ್ಯಮ ವರ್ಗದ ಜನ ಇರ್ಬೋದು, ಬಡ ವರ್ಗಕ್ಕಿಂತ ಅಂದರೆ ಬಡತನ ರೇಖೆಗಿಂತ ಕೆಳಗೆ ಇರತಕ್ಕಂಥ ಜನರಿರ್ಬೋದು, ಅವರಿಗೆ ನಿಗದಿತ ಅವಧಿಯಲ್ಲಿ ಸರಕುಗಳನ್ನು ತಲುಪಿಸದೆ ಅಲ್ಲಿ ದಕ್ಷತೆಯ ಒಂದು ಕೊರತೆಗೆ ಅದು ಕಾರಣವಾಗಿದೆ ಅಂತ ಹೇಳ್ಬೋದು. ಅನೇಕ ಸಂದರ್ಭಗಳಲ್ಲಿ ಈ ಒಂದು ನೋಡ್ತಾ ಇದ್ವಿ, ಸರ್ಕಾರ ಹಂಚಿಕೆ ಮಾಡಿದ ನ್ಯಾಯಯುತವಾದಂಥ ಒಂದು ಅಂಗಡಿಗಳ
ಒಂದು ಸಂದರ್ಭದಲ್ಲಿ ಏನು ಅವನು ಮುಚ್ಚಲಾಗಿದೆ ಅಂತ ಹೇಳ್ಬೋದು. ಸೊ ಎಲ್ಲೆಲ್ಲಿ ವೆನೆವರ್ ದ ಗೌರ್ಮೆಂಟ್ ಹ್ಯಾಸ್ ಸ್ಟಾರ್ಟೆಡ್ ದೇರ್ ಫೇರ್ ಪ್ರೈಸ್ ಶಾಪ್ಸ್ ವೆನ್ ದೇ ವಿಲ್ ಗೆಟ್ ದ ಕಂಪ್ಲೇಂಟ್, ಸೊ ದ್ಯಾಟ್ ಕಂಪ್ಲೀಟ್ಲಿ ದ್ಯಾಟ್ ಟೈಪ್ ಆಫ್ ಫೇರ್ ಪ್ರೈಸ್ ಶಾಪ್ಸ್ ವಿಲ್ ಕಂಪ್ಲೀಟ್ಲಿ ಕ್ಲೋಸ್ಡ್ ಬೈ ದ ಗೌರ್ಮೆಂಟ್. ಸೊ ಎಲ್ಲಿ ದೂರುಗಳು ಬರ್ತವೆ, ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಸರಿಯಾಗಿ ಆಗುವುದಿಲ್ಲ, ಗ್ರಾಹಕರು ದೂರನ್ನು ಕೊಡಲಾಗ್ತದೆ, ಅಂತಹ ನ್ಯಾಯಬೆಲೆ ಅಂಗಡಿಗಳನ್ನು ತಕ್ಷಣ ಮುಚ್ಚಲಾಗ್ತದೆ. ಆ್ಯಂಡ್ ಆಲ್ಸೋ ದೇರ್ ಈಸ್ ನೋ ಟ್ರಾನ್ಸ್ಪರೆನ್ಸಿ ವೈಲ್ ಓಪನಿಂಗ್ ದ ಫೇರ್ ಪ್ರೈಸ್ ಶಾಪ್ಸ್. ಸೊ ಈಗ ನ್ಯಾಯಬೆಲೆ ಅಂಗಡಿಗಳನ್ನು ಸ್ಥಾಪನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಡವರಿಗೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕಾಗ್ತದೆ, ಆದರೆ ಉಳ್ಳವರಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಟ್ಟು ಸೊ ಅವರ ಮೂಲಕ ಏನಾಗ್ತದೆ ದಕ್ಷತೆಯ ಒಂದು ಕೊರತೆಗೆ ಇದು ಕಾರಣವಾಗಿದೆ ಅಂತ ಹೇಳ್ಬೋದು. ಸೊ ದಿಸ್ ಈಸ್ ಅನದರ್ ಡಿಸ್ಅಡ್ವಾಂಟೇಜಸ್. ಆ್ಯಂಡ್ ದ ಲಾಸ್ಟ್ ಒನ್ ಈಸ್ ಅನ್ಜಸ್ಟ್ ಮೆಜರ್ಸ್, ನ್ಯಾಯಬಾಹಿರ ಕ್ರಮಗಳು ಇದು ಕಾರಣವಾಗಿದೆ ಅಂತ ಹೇಳ್ಬೋದು. ಸೊ ದಿಸ್ ಈಸ್ ಅನದರ್ ಡಿಸ್ಅಡ್ವಾಂಟೇಜ್ ಫೌಂಡ್ ಅಂಡರ್ PDS ಸಿಸ್ಟಮ್. ಇದು ಮತ್ತೊಂದು ಪ್ರಮುಖವಾದಂಥ ಒಂದು ಅನಾನುಕೂಲತೆ ನಮಗೆ ಇಲ್ಲಿ ಕಂಡು ಬರ್ತದೆ ಅಂತ ಹೇಳ್ಬೋದು. ಆರ್ಥಿಕವಾಗಿ ಉತ್ತಮವಾಗಿರುವ ಶ್ರೀಮಂತ ವರ್ಗದ ಜನರಿಗೂ ಸಹ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯಡಿ ಈ ರೀತಿಯ ಸೌಲಭ್ಯಗಳನ್ನು ಕೊಡಿಸುವುದು ಏನಾಗಿದೆ, ಇದು ನ್ಯಾಯಬಾಹಿರವಾಗಿದೆ, ಆರ್ ಇಟ್ ಈಸ್ ಅನ್ಜಸ್ಟ್ ಫಾರ್ ದ ಪುವರ್ ಪೀಪಲ್ಸ್. ಸೊ ಇದು ಬಡವರಿಗೆ ಏನಾಗಿದೆ, ಇದು ಅಷ್ಟೊಂದು ಸರಿಯಾಗಿಲ್ಲ, ಬಡವರಿಗೆ ಇದು ನ್ಯಾಯವನ್ನು ದೊರಕಿಸಿಕೊಟ್ಟಿಲ್ಲ. ಯಾಕೆ ನ್ಯಾಯವನ್ನು ದೊರಕಿಸಿಕೊಟ್ಟಿಲ್ಲ? ಯಾಕೆಂದರೆ ಇಲ್ಲಿ ಶ್ರೀಮಂತ ವರ್ಗದ ಜನರಿಗೂ ಸಹ ಸೌಲಭ್ಯಗಳನ್ನು ಇದರಡಿ ಮಾಡಲಾಗಿದ್ದು, ಸೊ ಇದರಿಂದ ಏನು ನಿಜವಾದ ಈ ಒಂದು ಬಡವರಿಗೆ ಇದರ ಒಂದು ಹಕ್ಕು ಅಥವಾ ಫಲ ಸಿಗುತ್ತಿಲ್ಲ ಅಂತ ಹೇಳ್ಬೋದು. ಸೊ ದೀಸ್ ಆರ್ ಆಲ್ ದ ಡೆಫಿಷಿಯನ್ಸಿ ಫೌಂಡ್ ಅಂಡರ್ PDS ಸಿಸ್ಟಮ್. ಸೊ ಈ ರೀತಿಯ ಒಂದು ಅನಾನುಕೂಲತೆ ದೋಷಗಳು ಇದರಲ್ಲಿ ಕಂಡುಬರ್ತದೆ. ಆ್ಯಂಡ್ ನೆಕ್ಸ್ಟ್ ಒನ್ ಆ್ಯಂಡ್ ಐಡಲ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್, ಆದರ್ಶ ವಿತರಣಾ ವ್ಯವಸ್ಥೆ ಯಾವ ರೀತಿಯಾಗಿ ಇರಬೇಕು. ಸೊ ವಾಟ್ ಈಸ್ ದ ಐಡಲ್ ಪ್ರೈಸ್ ಫೇರ್ ಶಾಪ್ಸ್, ನ್ಯಾಯಯುತವಾದಂತಹ ಆದರ್ಶ ಬೆಲೆ ಅಂಗಡಿಗಳು ಯಾವ ರೀತಿಯಾಗಿರಬೇಕು. ವಾಟ್ ಆರ್ ದ ಫ್ಯಾಕ್ಟರ್ಸ್ ವಿಚ್ ದೇ ಇನ್ವಾಲ್ವ್, ಸೊ ಯಾವ ಸಂಗತಿಗಳನ್ನು ನಾವು ಒಳಗೊಂಡಿರಬೇಕು. ನ್ಯಾಯಬೆಲೆ ಅಂಗಡಿಗಳು ಅಥವಾ ರೇಷನ್ ಅಂಗಡಿಗಳು ಯಾವ ರೀತಿಯ ಆದರ್ಶ ಮೌಲ್ಯಗಳನ್ನು ಅಳವಡಿಸಿಕೊಂಡಿರಬೇಕು. ಸೊ ವಿಚ್ ಫ್ಯಾಕ್ಟರ್ಸ್ ಎಕ್ಸ್ಪ್ಲೇನ್ಸ್ ಆಲ್ ದೋಸ್. ಸೊ ಹಿಯರ್ ದ ಫಸ್ಟ್ ಒನ್ ಈಸ್ ದಟ್ ವೈಡರ್ ಕವರೇಜ್, ಸೊ ವಿಸ್ತೃತ ವ್ಯಾಪ್ತಿಯನ್ನು ಇದು ಒಳಗೊಂಡಿರಬೇಕು. ಸೊ ಈ ಒಂದು ಆದರ್ಶ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ವಿಸ್ತೃತವಾದಂಥ ಒಂದು ವ್ಯಾಪ್ತಿಯನ್ನು ಒಳಗೊಂಡಿರಬೇಕು. ಸೊ ವೆನ್ ದೇರ್ ಇಸ್ ಅ ವೈಡ್ ಕವರೇಜ್, ಸೊ ದ್ಯಾಟ್ ಲೀಡ್ಸ್ ಟು ದ ಐಡಲ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್. ಸೊ ಎಲ್ಲ ಜನರನ್ನು ಒಳಗೊಂಡಂಥ ಒಂದು ವ್ಯಾಪ್ತಿಯಲ್ಲಿ ಅದು ಕಾರ್ಯಾಚರಣೆ ಮಾಡಬೇಕು ಅಂದಾಗ ಅದು ತನ್ನ ಒಂದು ಯಶಸ್ವಿಯಾದಂಥ ಒಂದು ಕಾರ್ಯವನ್ನು ಮಾಡಿದ ಹಾಗೆ ಆಗ್ತದೆ. ಅದೇ ರೀತಿಯಾಗಿ ಬಡತನ ನಿವಾರಣೆಯ ಒಂದು ಕಾರ್ಯದಲ್ಲಿ ಅದು ಯಶಸ್ಸನ್ನು ಸಾಧಿಸಲಿಕ್ಕೆ ಸಹ ಸಾಧ್ಯವಾಗ್ತದೆ ಅಂತ ಹೇಳ್ಬೋದು. ಸೊ ಇಟ್ ವಿಲ್ ಹೆಲ್ಪ್ ಟು ಇರಾಡಿಕೇಟ್ ದ ಪಾವರ್ಟಿ ಸೋ ಮೆನಿ ಮೀಸರ್ಸ್. ಸೊ ಹೀಗಾಗಿ ಅನೇಕ ಬಡತನದ ಒಂದು ಕ್ರಮಗಳು ಏನು ಬರ್ತವೆ, ಸೊ ಅಲ್ಲಿ ಬಡತನವನ್ನು ಹೋಗಲಾಡಿಸಲಿಕ್ಕೆ ಇದು ಸಾಧ್ಯ ಮಾಡಿದೆ ಅಂತ ಹೇಳ್ಬೋದು. ಆ್ಯಂಡ್ ದ ಸೆಕೆಂಡ್ ಒನ್ ಡಿಸೈನಿಂಗ್ ಆ್ಯಸ್ ಅ ಜಸ್ಟಿಫಿಯೇಬಲ್ ಸಿಸ್ಟಮ್, ನ್ಯಾಯಸಮ್ಮತ ಪದ್ಧತಿಯಾಗಿ ರೂಪಿಸುವಿಕೆ. ಡಿಸೈನಿಂಗ್ ಆ್ಯಸ್ ಅ ಜಸ್ಟಿಫಿಯೇಬಲ್ ಸಿಸ್ಟಮ್, ನ್ಯಾಯಸಮ್ಮತ ಪದ್ಧತಿಯಾಗಿ ರೂಪಿಸಬೇಕು. ಶ್ರೀಮಂತ ವರ್ಗದ ಜನರಿಗೆ ಈ ಒಂದು ಸೌಲಭ್ಯಗಳು ದೊರೆಯದಂತೆ ನಿಗಾ ವಹಿಸಬೇಕಾದ ಒಂದು ಅವಶ್ಯಕತೆ ಇಲ್ಲಿ ಕಂಡು ಬಂದಿದೆ ಅಂತ ಹೇಳ್ಬೋದು. ಅಂದಾಗ ಅದು ಆದರ್ಶವಾದಂಥ ಒಂದು ಪಡಿತರ ವಿತರಣಾ ವ್ಯವಸ್ಥೆ ಆಗ್ತದೆ. ಸೊ ಈ ಸಂದರ್ಭದಲ್ಲಿ ಪಡಿತರ ಈ ಒಂದು ಅಂಗಡಿಗಳನ್ನು ಮತ್ತು ಆ ಒಂದು ಚೀಟಿಗಳನ್ನು ಸರ್ಕಾರ ವಶಪಡಿಸಿಕೊಂಡಿರುವುದನ್ನು ವಿ ಹ್ಯಾವ್ ಗಾಟ್ ಲಾಟ್ ಆಫ್ ಎಕ್ಸಾಂಪಲ್ಸ್. ಸೊ ಇನ್ ರೀಸೆಂಟ್ ಇಯರ್ಸ್ ಆ್ಯಂಡ್ ಸೋ ಮೆನಿ ಇಯರ್ಸ್, ಸೊ ಅನೇಕ ವರ್ಷಗಳನ್ನು ನೋಡಿದಾಗ ಸೊ ಯಾರು ಪಡಿತರ ಚೀಟಿಯನ್ನು ಸೊ ಈ ಒಂದು ಮೋಸದಿಂದ ಅಥವಾ ಈ ಒಂದು ಅನ್ಯಾಯದ ಒಂದು ಮಾರ್ಗದ ಮೂಲಕ ಪಡೆದಿರ್ತಾರೆ, ಸೊ ಅವುಗಳನ್ನು ವಶಪಡಿಸಿಕೊಂಡಿರುವ ಸಹ ನಾವಿಲ್ಲಿ ನೋಡ್ಬೋದು. ಸೊ ಅದು ಯಾವಾಗ ಸಾಧ್ಯವಾಗ್ತದೆ, ಅವುಗಳನ್ನು ವಶಪಡಿಸಿಕೊಂಡು ಸೊ ನಿಜವಾದ ಜನರಿಗೆ ಈ ಒಂದು PDSನ ಸೌಲಭ್ಯಗಳನ್ನು ಒದಗಿಸಿದಾಗ ಮಾತ್ರ ಸಾಧ್ಯವಾಗ್ತದೆ ಅಂತ ಹೇಳ್ಬೋದು. ಸೊ ದಟ್ ಈಸ್ ಡಿಸೈನಿಂಗ್ ಅ ಜಸ್ಟಿಫಿಯೇಬಲ್ ಸಿಸ್ಟಮ್. ಮತ್ತೊಂದು ಮುಖ್ಯವಾದಂಥ ಒಂದು ಸಂಗತಿ ಎಕ್ಸ್ಟೆನ್ಷನ್ ಆಫ್ ಸ್ಟೋರೇಜ್ ಫೆಸಿಲಿಟೀಸ್, ಸಂಗ್ರಹಾಲಯಗಳ ಒಂದು ಸೌಲಭ್ಯಗಳ ವಿಸ್ತರಣೆ. ಎಕ್ಸ್ಟೆನ್ಷನ್ ಆಫ್ ಸ್ಟೋರೇಜ್ ಫೆಸಿಲಿಟೀಸ್. ಸೊ ಹಿಯರ್ ವಾಟ್ ಇಟ್ ಮೀನ್ಸ್, so here we can see that purchasing of agricultural goods and whatever the goods are stored in a particular warehouses, and also the distribution system. So all these comprises very transparency and also efficiency in distribution system. ಅಂದರೆ ದಾಸ್ತಾನು ಮಳಿಗೆಗಳು ಹೆಚ್ಚು ಪಾರದರ್ಶಕತೆಯನ್ನು ಒಳಗೊಂಡಿರಬೇಕು. ಅಲ್ಲಿ ಯಾವುದೇ ರೀತಿಯ ಮೋಸ ವಂಚನೆಗೆ ಅದು ಮಾಡಿಕೊಡಬಾರದು ಮತ್ತು ದಕ್ಷತೆಯಿಂದ ಕೂಡಿರಬೇಕು. ಅಂದರೆ ಈ ರೀತಿ ಇದ್ದಾಗ ಮಾತ್ರ ಏನಾಗ್ತದೆ, ಆ ಒಂದು ಸಂಗ್ರಹಾಲಯಗಳ ಅಂದರೆ ವೇರ್ ಹೌಸಸ್ಗಳ ಒಂದು ಸೌಲಭ್ಯಗಳ ವಿಸ್ತರಣೆ ಸಾಧ್ಯವಾಗ್ತದೆ ಅಂತ ಹೇಳ್ಬೋದು. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಮ್ಯಾಂಡೇಟ್ ಫಾರ್ ದ ಲಿಫ್ಟಿಂಗ್ ಎಂಟೈರ್ ಸ್ಟಾಕ್. ಸೊ ಪೂರ್ಣ ಎತ್ತುವಳಿಯನ್ನು ಕಡ್ಡಾಯಗೊಳಿಸುವಿಕೆ. ಮ್ಯಾಂಡೇಟ್ ಫಾರ್ ಲಿಫ್ಟಿಂಗ್ ಎಂಟೈರ್ ಸ್ಟಾಕ್.
ಸೊ ನ್ಯಾಯಬೆಲೆ ಅಂಗಡಿಗಳು ಪ್ರತಿ ತಿಂಗಳು ಹಂಚಿಕೆ ಮಾಡಿದ ಪೂರ್ಣ ಪ್ರಮಾಣದ ಈ ಒಂದು ಏನು ಎತ್ತುವಳಿ ಕಡ್ಡಾಯ ಮಾಡಬೇಕು ಅಂತ ಹೇಳ್ಬೋದು. ಅಂದರೆ ಎಷ್ಟು ಪ್ರಮಾಣದ ಒಂದು ಅಲ್ಲಿ ಪೂರೈಕೆಯನ್ನು ಮಾಡಲಾಗಿದೆ, ಸೊ ಯಾವ ಪ್ರಮಾಣದಲ್ಲಿ ಎಷ್ಟು ಪ್ರಮಾಣದಲ್ಲಿ ವಿತರಣೆ ಮಾಡಲಾಗಿದೆ, ಸೊ ಈ ರೀತಿಯ ಒಂದು ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಸೊ ಇಯರ್ ಫೇರ್ ಪ್ರೈಸ್ ಶಾಪ್ಸ್ ದೇ ಹ್ಯಾವ್ ಮೇಡ್ ದ ಮ್ಯಾಂಡೇಟರಿ. So how much goods came to that particular fair shops, and also how much good sold by from that particular fair price shops. ಸೊ ಇಲ್ಲಿ ಎಷ್ಟು ಪ್ರಮಾಣದ ಬೇಡಿಕೆ ಆಯಿತು, ಎಷ್ಟನ್ನು ಪೂರೈಕೆ ಮಾಡಲಾಯಿತು ಮತ್ತು ಎಷ್ಟನ್ನು ಈ ಒಂದು ಗ್ರಾಹಕರಿಗೆ ಕೊಡಲಾಯಿತು. ಸೊ ಇವುಗಳ ಒಂದು ಪಾರದರ್ಶಕವಾದಂತಹ ಒಂದು ಕಡ್ಡಾಯಗೊಳಿಸ್ತಕ್ಕಂಥ ಒಂದು ಅಂಕಿಅಂಶಗಳನ್ನು ಅಲ್ಲಿ ಇಡಬೇಕು ಅಂತ ಹೇಳಾಗ್ತದೆ. ಸೊ ಇನ್ ದ ಸೆನ್ಸ್ ವಿ ಕ್ಯಾನ್ ಸಿ ದ್ಯಾಟ್ ಸೊ ಫೇರ್ ಪ್ರೈಸ್ ಶಾಪ್ಸ್ ದೇ ಆಲ್ಸೋ ಪ್ರೊವೈಡ್ ದ ರಿಸಿಟ್ಸ್ ಫಾರ್ ದ ಕನ್ಸ್ಯೂಮರ್ಸ್, ಕಂಪ್ಯೂಟರೈಸ್ಡ್ ರಿಸಿಟ್ಸ್. ಸೊ ಅವುಗಳಿಗೆ ಏನು ಮಾಡ್ತಾರೆ, ಗ್ರಾಹಕರಿಗೆ ಇಲ್ಲಿ ಒಂದು ನ್ಯಾಯವನ್ನು ಒದಗಿಸುವ ಸಲುವಾಗಿ ಯಾವ್ಯಾವ ಸರಕಿಗೆ ಎಷ್ಟು ಬೆಲೆಗಳನ್ನು ಎಷ್ಟು ತೂಕಗಳನ್ನು ಕೊಡಲಾಯಿತು ಅನ್ನೋ ಒಂದು ರಸೀದಿಯನ್ನು ಸಹ ಗ್ರಾಹಕರಿಗೆ ಕೊಡ್ತಕ್ಕಂತಹ ಒಂದು ವ್ಯವಸ್ಥೆಯನ್ನು ಈ ಒಂದು PDS ಸಿಸ್ಟಮ್ ಅಡಿ ನಾವು ನೋಡ್ಬೋದು. ಆ್ಯಂಡ್ ಅನದರ್ ಒನ್ ಈಸ್ ದಟ್ ಈಸ್ ದ ಐಡಲ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್. ಆದರ್ಶ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಮತ್ತೊಂದು ಮುಖ್ಯವಾದಂಥ ಸಂಗತಿ ದ ಭೌಗೋಳಿಕ ವಿಸ್ತರಣೆ, ಜಿಯೋಗ್ರಫಿಕಲ್ ಎಕ್ಸ್ಟೆನ್ಷನ್. ಸೊ ಭೌಗೋಳಿಕವಾಗಿಯೂ ಅದರ ಒಂದು ವ್ಯಾಪ್ತಿ ಹೆಚ್ಚಳವಾಗಬೇಕು, ಅದರ ವಿಸ್ತರಣೆ ಹೆಚ್ಚಿನ ಪ್ರಮಾಣದಲ್ಲಿ ಆಗುವ ಒಂದು ಅವಶ್ಯಕತೆಯಲ್ಲಿ ಕಂಡುಬರ್ತದೆ ಅಂತ ಹೇಳ್ಬೋದು. ಸೊ why we can observe the geographical extension of the PDS, because we can see that a lot of people lives in so many remote areas like hilly areas. ಸೊ ಈ ಒಂದು ಗುಡ್ಡಗಾಡು ಪ್ರದೇಶಗಳಲ್ಲಿ ಜನ ವಾಸ್ತಾರೆ, ದೇರ್ ಇಸ್ ನೋ ಪ್ರಾಪರ್ ಕಮ್ಯುನಿಕೇಷನ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್. ಸೊ ಅಂತಹ ಪ್ರದೇಶಗಳಿಗೂ ಸಹ ಏನಾಗಬೇಕು, PDSನ ಒಂದು ವ್ಯವಸ್ಥೆ ಮುಟ್ಟಬೇಕು, ಅದರ ವ್ಯಾಪ್ತಿ ಎಲ್ಲ ಕಡೆ ಅದು ಹೋಗಬೇಕು. ಅಂದಾಗ ಏನಾಗ್ತದೆ, ಈ ಒಂದು ಆದರ್ಶ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಸಾಧ್ಯವಾಗ್ತದೆ ಅಂತ ಹೇಳ್ಬೋದು. ಸೊ ಆಲ್ ದೀಸ್ ಆರ್ ಪಾಯಿಂಟ್ಸ್ ಎಕ್ಸ್ಪ್ಲೇನ್ ಆನ್ ಐಡಲ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್. ಸೊ ಇವೆಲ್ಲ ಸಂಗತಿಗಳನ್ನು ವಿವರಣೆ ಮಾಡ್ತವೆ. ಸೊ ಆದರ್ಶ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಹೇಗಿರಬೇಕು ಅನ್ನುವ ಒಂದು ವಿವರಣೆಯನ್ನು ಮಾಡ್ತವೆ. ಸೊ ನೆಕ್ಸ್ಟ್ ಹೆಡ್ಡಿಂಗು ಈಗಾಗಲೇ ಹೇಳಿದ್ದೀನಿ, ಕೃಷಿ ಬೆಳವಣಿಗೆಯ ಮೇಲೆ ಸಾರ್ವಜನಿಕ ವೆಚ್ಚದ ಪರಿಣಾಮ ಅಥವಾ ಪ್ರಭಾವ. ಸೊ ಇಯರ್ ವಾಟ್ ಆರ್ ದ ಇಂಪ್ಯಾಕ್ಟ್ ಆಫ್ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಇನ್ ಅಗ್ರಿಕಲ್ಚರಲ್ ಗ್ರೋತ್. ಸೊ ಈಗ ಯಾವ ರೀತಿಯ ಒಂದು ಬೆಳವಣಿಗೆ, ಕೃಷಿ ಬೆಳವಣಿಗೆ ಮೇಲೆ ಸಾರ್ವಜನಿಕ ವೆಚ್ಚದ ಪರಿಣಾಮ ಇಲ್ಲಿ ಉಂಟಾಗ್ತದೆ. ಸೊ ವೆನ್ ವಿ ಹ್ಯಾವ್ ಟು ಅಬ್ಸರ್ವ್ ಫ್ರಮ್ ಆಲ್ ದ 5-year plans ಫ್ರಮ್ ದ ಇಯರ್ 1950-51 to up to 12th 5-year plan. So and up to date, so we can see that there are lot of expenditure made on agriculture. ಸೊ ಹೆಚ್ಚಿನ ಮಟ್ಟದಲ್ಲಿ ವೆಚ್ಚಗಳನ್ನು ಮಾಡಲಾಗಿರುವುದನ್ನು ಈ ಒಂದು ಪಂಚವಾರ್ಷಿಕ ಯೋಜನೆಗಳಲ್ಲಿ ನಾವು ನೋಡ್ಬೋದು. ಸೊ ಪ್ರಾರಂಭ ಯಾವಾಗಾಯಿತು, 1951 ಇಸ್ವಿಯಿಂದ ಪ್ರಾರಂಭವಾಗಿ 12ನೇ ಪಂಚವಾರ್ಷಿಕ ಯೋಜನಾ ಅವಧಿ ಎಲ್ಲಿ ಮುಕ್ತಾಯವಾಯಿತು, 2017 2012ರಿಂದ 2017ರಲ್ಲಿ 12ನೇ ಪಂಚವಾರ್ಷಿಕ ಯೋಜನೆ ಮುಕ್ತಾಯವಾಯಿತು. ಸೊ ನಾವು ವಿ ಆರ್ ಇನ್ 13th, ಈಗ 13ನೇ ಒಂದು ಇದರಲ್ಲಿ ಇದ್ದೀವಿ. ಬಟ್ ಹಿಯರ್ ವಿ ಕ್ಯಾನ್ ಸಿ ದ್ಯಾಟ್ ದೇರ್ ಆರ್ ಲಾಟ್ ಆಫ್ expenditure made on agriculture sector from all the 5-year plans. ಸೊ ಈ ಎಲ್ಲ ಪಂಚವಾರ್ಷಿಕ ಯೋಜನಾವಧಿಗಳ ಅಂಕಿಅಂಶಗಳನ್ನು ಗಮನಿಸಿದಾಗ ಕೃಷಿ ವಲಯದ ಮೇಲೆ ಹೆಚ್ಚಿನ ಪ್ರಮಾಣದ ಒಂದು ಹಣವನ್ನು ಹೂಡಿಕೆ ಮಾಡಿರುವುದನ್ನು ಇಲ್ಲಿ ನೋಡ್ಬೋದು. ಸೊ ವಾಟ್ ಆರ್ ದ ಇನ್ವೆಸ್ಟ್ಮೆಂಟ್ ಆರ್ ಕ್ಯಾಪಿಟಲ್ ಮೇಡ್ ಆನ್ ಅಗ್ರಿಕಲ್ಚರ್ ಸೆಕ್ಟರ್. ಸೊ ವಿಚ್ ಟೈಪ್ ಆಫ್ ಇನ್ವೆಸ್ಟ್ಮೆಂಟ್ ಮೇಡ್ ಆನ್ ವಿಚ್ ಸೆಕ್ಟರ್. ಸೊ ಪರ್ಟಿಕ್ಯುಲರ್ಲಿ ಇನ್ ಇರಿಗೇಷನ್ ಫೆಸಿಲಿಟಿ ಸೆಕ್ಟರ್ ಅಂತ ಹೇಳ್ತೀವಿ, ಅಂದರೆ ನೀರಾವರಿ ಸೌಲಭ್ಯಗಳಲ್ಲಿ ಹೇಳ್ಬೋದು. ಅದೇ ರೀತಿಯಾಗಿ ತಂತ್ರಜ್ಞಾನ ಅಭಿವೃದ್ಧಿ, ಟೆಕ್ನಾಲಜಿ ಡೆವಲಪ್ಮೆಂಟ್ ಇನ್ ಅಗ್ರಿಕಲ್ಚರ್, ಕೃಷಿಯಲ್ಲಿ ತಂತ್ರಜ್ಞಾನವನ್ನು ಅಭಿವೃದ್ಧಿಯನ್ನು ಅಂದರೆ ಆಲ್ಸೋ ರಿಸರ್ಚ್ ಡೆವಲಪ್ಮೆಂಟ್, ಸಂಶೋಧನೆಯನ್ನು ಕೈಗೊಳ್ಳಲಿಕ್ಕೆ, ಆ್ಯಂಡ್ ಆಲ್ಸೋ ದ ಪ್ರೊಡಕ್ಷನ್ ಆಫ್ ಕೆಮಿಕಲ್ ಫರ್ಟಿಲೈಸರ್ಸ್, ರಾಸಾಯನಿಕ ಗೊಬ್ಬರಗಳ ಒಂದು ಉತ್ಪಾದನೆ, ಆ್ಯಂಡ್ ಆಲ್ಸೋ ದ ಸಪ್ಲೈ, ಪೂರೈಕೆ. ಸೊ ಈ ರೀತಿ ಮಾಡುವುದರ ಮೂಲಕ ಏನು ಮಾಡಲಾಗಿದೆ, ಈ ಒಂದು ಕೃಷಿ ಬೆಳವಣಿಗೆ ಮೇಲೆ ಸಾರ್ವಜನಿಕ ವೆಚ್ಚದ ಪರಿಣಾಮ ಯಾಕೆ ಹೆಚ್ಚಾಯಿತು ಅಂತ ಹೇಳಿದಾಗ ಈ ರೀತಿಯ ಒಂದು ಕಾರಣಗಳನ್ನು ಕೊಡಲಾಗ್ತವೆ. ಸೊ ವೈ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಮೇಡ್ ಅಟ್ ಹ್ಯೂಜ್ ಕ್ವಾಂಟಿಟಿ ಆನ್ ಅಗ್ರಿಕಲ್ಚರ್ ಸೆಕ್ಟರ್ ಬಿಕಾಸ್ ಆಫ್ ಇನ್ಕ್ರೀಸ್ ಇನ್ ದ ಇರಿಗೇಷನ್ ಫೆಸಿಲಿಟಿ ಸಿಸ್ಟಮ್. ಸೊ ಈ ಒಂದು ನೀರಾವರಿ ಸೌಲಭ್ಯಗಳ ಮೇಲೆ ಹೆಚ್ಚು ಹಣವನ್ನು ಅಲ್ಲಿ ಬೇಕಾಗೇನು ವೆಚ್ಚ ಮಾಡಿದೆ, ಸೊ ಅಲ್ಲಿ ಹೂಡಿಕೆ ಮಾಡಿದೆ. ಅದೇ ರೀತಿಯಾಗಿ ಮತ್ತೆ ಎಲ್ಲ ಹೆಚ್ಚಿಗೆ ಮಾಡಿದ್ದೀವಿ, ಅದೇ ರೀತಿಯಾಗಿ ಟೆಕ್ನಾಲಜಿ, ಸೊ ತಂತ್ರಜ್ಞಾನದಲ್ಲಿ ಹೇಳ್ತೀವಿ, ಕೃಷಿ ಒಂದು ಅಭಿವೃದ್ಧಿಯನ್ನು ಪಡಿಸೋ ಸಂದರ್ಭದಲ್ಲಿ ತಂತ್ರಜ್ಞಾನ ಮಾಡಿದಂಥ ಒಂದು ಹೂಡಿಕೆ ಒಂದು ವೆಚ್ಚ. ಅದೇ ರೀತಿಯಾಗಿ ನೀರಾವರಿ ಸೌಲಭ್ಯಗಳಾಯಿತು ಮತ್ತು ಸಂಶೋಧನೆಗಳು, ತರಬೇತಿ ಮತ್ತು ಮಾರುಕಟ್ಟೆಗಳ ಒಂದು ಅಭಿವೃದ್ಧಿ, ಸೊ ಡೆವಲಪ್ಮೆಂಟ್ ಆಫ್ ಮಾರ್ಕೆಟ್ಸ್.
ಸೊ ಆಲ್ ದೀಸ್ ನೀಡ್ಸ್ ಆಲ್ ದೀಸ್ ನೀಡ್ಸ್ ಯೂಸ್ ಪಬ್ಲಿಕ್ ಎಕ್ಸ್ಪೆಂಡಿಚರ್. ಸೊ ಇವುಗಳ ಮೇಲೆ ಸಾರ್ವಜನಿಕ ವೆಚ್ಚ ಹೆಚ್ಚಿನ ಒಂದು ಮಟ್ಟದಲ್ಲಿ ಆಗಬೇಕಾಗ್ತದೆ. ಆದ್ದರಿಂದ ಸೊ ಇವುಗಳ ಒಂದು ಕಾರಣ ಏನಾಗ್ತದೆ ದಿನೇ ದಿನ ನೋಡ್ತಾ ಇದ್ದೀವಿ ಫ್ರಮ್ ಆಲ್ ದ 5 year plans. So we can observe there are a lot of investment made, capital made under public that is agricultural system. ಸೊ ಹೀಗಾಗಿ ಕೃಷಿ ಪದ್ಧತಿಯಲ್ಲಿ ಹೆಚ್ಚಿನ ಒಂದು ಮಟ್ಟದಲ್ಲಿ ಸಾರ್ವಜನಿಕ ವೆಚ್ಚದ ಒಂದು ಹಣ ವ್ಯಯ ಆಗಿರುವುದನ್ನು ಇಲ್ಲಿ ನಾವು ಗಮನಿಸಬಹುದು. ಸೊ ನಾವು ಐ ವಿಲ್ ಎಕ್ಸ್ಪ್ಲೈನ್ ವಿತ್ ದ ಹೆಲ್ಪ್ ಆಫ್ ಡೇಟಾ. ಸೊ ಡೇಟಾಗಳ ಮೂಲಕ ನಾನು ಇಲ್ಲಿ ಹೇಳ್ತೀನಿ. ಸೊ ಪ್ರಥಮ ಪಂಚವಾರ್ಷಿಕ ಯೋಜನೆಯಲ್ಲಿ ಸೊ ಏನು ಫಸ್ಟ್ 5 year plan here we can observe. So the total investment made that was up to 601 crore rupees, and also on food grains the investment amount was 65 crores. ಪ್ರಥಮ ಪಂಚವಾರ್ಷಿಕ ಯೋಜನಾವಧಿಯಲ್ಲಿ ಹೂಡಿಕೆಯ ಒಟ್ಟು ಮೊತ್ತ ಎಷ್ಟಾಗಿತ್ತು ಅಂದರೆ 601 ಕೋಟಿ ರೂಪಾಯಿಗಳು ಎಲ್ಲಿ ಕೃಷಿ ವಲಯದಲ್ಲಿ. ಮತ್ತು ಅದೇ ರೀತಿಯಾಗಿ ಇದರಲ್ಲಿಯೇ ಆಹಾರ ಧಾನ್ಯಗಳ ಉತ್ಪಾದನೆ ದಶಲಕ್ಷ ಎಷ್ಟು ಟನ್ಗಳಿಗೆ ಆಯ್ತು ಅಂದರೆ 65 ದಶಲಕ್ಷ ಟನ್ಗಳು ಆಯ್ತು ಅಂತ ಹೇಳ್ಬೋದು. ಸೊ ಇಯರ್ ದ ಫುಡ್ ಗ್ರೇನ್ ಪ್ರೊಡಕ್ಷನ್ ಇನ್ ಮಿಲಿಯನ್ ಟನ್ಸ್ ಫ್ರಮ್ ದ ದಟ್ ಈಸ್ 65 million tons. ಸೊ 65 ದಶಲಕ್ಷ ಟನ್ಗಳಲ್ಲಿ ಆಹಾರ ಧಾನ್ಯಗಳ ಉತ್ಪಾದನೆ ಆಯ್ತು ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಸೆಕೆಂಡ್ ಆ್ಯಂಡ್ ಥರ್ಡ್ ಫೋರ್ತ್ ಆ್ಯಂಡ್ ಅಪ್ ಟು ಹಿಯರ್ ಆ್ಯಂಡ್ ಆಸ್ ಆನ್ ಟುಡೇ ವಿ ಕ್ಯಾನ್ ಅಬ್ಸರ್ವ್ ಅಟ್ 12th 5 year plan. So the investment made or the capital that is total outlay or the investment made under agriculture sector that was 3,63,273 crore rupees. 3,63,273 ಕೋಟಿ ರೂಪಾಯಿಗಳನ್ನು 12ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಈ ಒಟ್ಟು ಹೂಡಿಕೆಯನ್ನು ಮಾಡಲಾಯಿತು ಅಂತ ಹೇಳ್ಬೋದು. ಆ್ಯಂಡ್ ಹಿಯರ್ ದ ಫುಡ್ ಗ್ರೇನ್ ಪ್ರೊಡಕ್ಷನ್ ದಟ್ ವಾಸ್ ಇನ್ ಮಿಲಿಯನ್ ಟನ್ಸ್ 273.4 million tons. 273.4 million ಟನ್ಗಳಿಗೆ ಹೆಚ್ಚಳವಾಯಿತು ಅಂತ ಹೇಳ್ಬೋದು. ಸೊ ಬಿಫೋರ್ ಇಟ್ ವಾಸ್ 65 ಆ್ಯಂಡ್ ನೌ ವಿ ಕ್ಯಾನ್ ಸಿ ಇನ್ 12th 5 year plan. ಸೊ ಇಟ್ ವಾಸ್ ಇನ್ಕ್ರೀಸ್ ಟು 273 million tons. ಸೊ ಎಷ್ಟಾಯಿತು ಮೊದಲು ಎಷ್ಟಿತ್ತು ಕೇವಲ 65 ದಶಲಕ್ಷ ಮಿಲಿಯನ್ ಟನ್ಗಳು ಮಾತ್ರ ಇತ್ತು. ಯಾವಾಗ ಮೊದಲನೇ ಪಂಚವಾರ್ಷಿಕ ಯೋಜನಾ ಅವಧಿಯಲ್ಲಿ 12ನೇ ಪಂಚವಾರ್ಷಿಕ ಯೋಜನಾದಲ್ಲಿ ನೋಡ್ತಾ ಇದ್ದೀವಿ ಎಷ್ಟಾಯಿತು 273 million ಟನ್ಗಳಿಗೆ ಹೆಚ್ಚಳವಾಗಿರುವುದನ್ನು ಇಲ್ಲಿ ಗಮನಿಸಬಹುದು. ನಾವು ವಾಟ್ ಆರ್ ದ ಇಂಪ್ಯಾಕ್ಟ್ ಆನ್ ಅಗ್ರಿಕಲ್ಚರ್ ಡ್ಯೂ ಟು ದ ಹ್ಯೂಜ್ ಪಬ್ಲಿಕ್ ಎಕ್ಸ್ಪೆಂಡಿಚರ್. ಸೊ ಈ ಒಂದು ಸಾರ್ವಜನಿಕ ವೆಚ್ಚದ ಮೇಲೆ ಸೊ ಈ ರೀತಿಯ ಒಂದು ಕೃಷಿ ಬೆಳವಣಿಗೆ ಆಗುತ್ತಿರುವ ಏನು ವೆಚ್ಚ ಯಾಕೆ ಆಗ್ತಾ ಇದೆ. ಸೊ ವಾಟ್ ಆರ್ ದ ರೀಸನ್ಸ್. ಸೊ ಇರ್ ದ ಕ್ರಿಯೇಷನ್ ಆಫ್ ಇರಿಗೇಷನ್ ಫೆಸಿಲಿಟೀಸ್, ನೀರಾವರಿ ಸೌಲಭ್ಯಗಳನ್ನ ಹೆಚ್ಚಿನ ಮಟ್ಟದಲ್ಲಿ ವಿಸ್ತಾರ ಮಾಡಿರುವುದು. ಈಗ ಯಾಕೆ ನೀರಾವರಿ ಸೌಲಭ್ಯಗಳನ್ನು ಮಾಡ್ತಾ ಇದ್ದೀವಿ? ಬಿಕಾಸ್ ಟು ಡೆವಲಪ್ ದ ಅಗ್ರಿಕಲ್ಚರಲ್ ಏರಿಯಾ ಆರ್ ದ ಅಗ್ರಿಕಲ್ಚರಲ್ ಆರ್ ಟು ಡೆವಲಪ್ ದ ಅಗ್ರಿಕಲ್ಚರಲ್ ಏರಿಯಾಸ್. ಸೊ ಕೃಷಿ ಭೂಮಿಗಳನ್ನು ಹೆಚ್ಚು ನೀರಾವರಿ ಸೌಲಭ್ಯಗಳಿಗೆ ಒಳಪಡಿಸುವುದು. ಇದರಿಂದ ಏನಾಗ್ತಾ ಇದೆ ಸಾರ್ವಜನಿಕ ವೆಚ್ಚ ಆ ಒಂದು ಪರಿಣಾಮ ಅವುಗಳ ಮೇಲೆ ಹೆಚ್ಚಿಗೆ ಆಗಿದೆ ಅಂತ ಹೇಳ್ಬೋದು. ಅಂದರೆ ಸಾರ್ವಜನಿಕ ವೆಚ್ಚದ ಪರಿಣಾಮ ಅವುಗಳ ಮೇಲೆ ಹೆಚ್ಚಿಗೆ ಆಗಿದೆ ಅಂತ ಇಲ್ಲಿ ಹೇಳ್ಬೋದು. ಅದೇ ರೀತಿಯಾಗಿ ಹಿಯರ್ ದ ಡೇಟಾ ಐ ವಿಲ್ ಎಕ್ಸ್ಪ್ಲೈನ್ ವಿತ್ ದ ಹೆಲ್ಪ್ ಆಫ್ ಡೇಟಾ ಇನ್ ದ ಇಯರ್ 1950-51 and up to 2020-21. So for the period of 70 years, so here we can see 82 million lakh hectare zameen were introduced under irrigation facility system. So 82 ದಶಲಕ್ಷ ಹೆಕ್ಟೇರ್ ಜಮೀನಿಗೆ ಹೊಸದಾಗಿ ನೀರಾವರಿಯ ಒಂದು ವ್ಯಾಪ್ತಿಗೆ ತರಲಾಯಿತು. ಯಾವಾಗ 1950-51ರಿಂದ ಹಿಡಿದು 2020-21 ಈ 70 ವರ್ಷಗಳ ಒಂದು ಅವಧಿಯಲ್ಲಿ. ಓಕೆ, ಸೊ ಇಷ್ಟು ಪ್ರಮಾಣದ ಒಂದು ಭೂಮಿಯನ್ನು ಈ ಒಂದು ನೀರಾವರಿಯ ಸೌಲಭ್ಯಕ್ಕೆ ಒಳಪಡಿಸಲಾಗಿದ್ದರಿಂದ ಏನಾಯಿತು ಸಾರ್ವಜನಿಕ ವಿತರಣೆಯ ಒಂದು ಪರಿಣಾಮ ಎಲ್ಲಿ ಉಂಟಾಗಿದೆ ಕೃಷಿಯ ಮೇಲೆ ಉಂಟಾಗಿದೆ, ವೆಚ್ಚ ಹೆಚ್ಚಿಗೆ ಆಗಿದೆ. ಆದ್ದರಿಂದ ಅದರ ಒಂದು ಪರಿಣಾಮ ಈ ರೀತಿಯಾಗಿ ಉಂಟಾಗಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಉತ್ಪಾದನೆಯಲ್ಲಿಯ ಒಂದು ಹೆಚ್ಚಳ, increase in production. So this is also leads public impact of public expenditure on agriculture. ಸಾರ್ವಜನಿಕ ವೆಚ್ಚದ ಮತ್ತೊಂದು ಮುಖ್ಯವಾದಂಥ ಒಂದು ಪರಿಣಾಮ ಕೃಷಿ ಬೆಳವಣಿಗೆಯ ಮೇಲೆ ಉತ್ಪಾದನೆಯಲ್ಲಿ ಆದಂಥ ಒಂದು ಹೆಚ್ಚಳದ ಮೂಲಕ ವಿವರಣೆ ಮಾಡ್ಬೋದು. ಆಹಾರ ಧಾನ್ಯಗಳು, ಸೊ ಇಯರ್ ದ ಫುಡ್ ಗ್ರೈನ್ಸ್ ಆ್ಯಂಡ್ ಶುಗರ್ಸ್, ಸಕ್ಕರೆ, ಹತ್ತಿ, ಕಾಟನ್, ಸೆಣಬು, ಜ್ಯೂಟ್, ಆಯಿಲ್ ಸೀಡ್ಸ್, ಎಣ್ಣೆ ಬೀಜಗಳು, ಸೊ ಮುಂತಾದ ಈ ಒಂದು ವ್ಯವಸಾಯ ಉತ್ಪನ್ನಗಳ ಸಾರ್ವಜನಿಕ ಒಂದು ವೆಚ್ಚದ ಒಂದು ಫಲವಾಗಿ ಗಣನೀಯ ಒಂದು ಹೆಚ್ಚಳವನ್ನು ಕಂಡಿದೆ ಅಂತ ಹೇಳ್ಬೋದು. ಸೊ ಇವುಗಳ ಮೇಲೆ ಸರ್ಕಾರ ಏನು ಮಾಡ್ತಾ ಇದೆ, ಸೊ ಹೆಚ್ಚಿನ ಒಂದು ಮಟ್ಟದಲ್ಲಿ ಹಣವನ್ನು ಹೂಡಿಕೆ ಮಾಡಿದೆ, ಬಂಡವಾಳವನ್ನು ಹಾಕಿದೆ. ಆದ್ದರಿಂದ ಉತ್ಪಾದನೆಯಲ್ಲಿ ಈ ಕಾರಣದಿಂದ ಹೆಚ್ಚಳವಾಗಿದೆ ಅಂತ ಹೇಳ್ಬೋದು. ಆ್ಯಂಡ್ ದ ಫುಡ್ ಇನ್ಕ್ರೀಸ್ ಇನ್ ದ ಪ್ರೊಡಕ್ಷನ್. ಸೊ ವಿತ್ ದ ಹೆಲ್ಪ್ ಆಫ್ ಡೇಟಾ ದ ಫುಡ್ ಗ್ರೇನ್ ಪ್ರೊಡಕ್ಷನ್ ವಾಸ್ 1950-51 ಅಪ್ ಟು 2021. ಸೊ ಇಟ್ ವಾಸ್ 52.5 ಮಿಲಿಯನ್ ಟನ್ಸ್ ಅಂತ ಹೇಳ್ಬೋದು. ಮಿಲಿಯನ್ ಲ್ಯಾಕ್ ಟನ್ಸ್, 52.5 ದಶಲಕ್ಷ ಈ ಒಂದು ಟನ್ಗಳವರೆಗೆ ಇದ್ದದ್ದು ಎಷ್ಟಾಯಿತು ಅಂದರೆ 51ರಲ್ಲಿ ಇದ್ದಂಥದ್ದು 350 ದಶಲಕ್ಷ ಟನ್ಗಳಿಗೆ ಹೆಚ್ಚಿದೆ ಅಂತ ಹೇಳ್ಬೋದು. ಸೊ ಇಟ್ ವಾಸ್ ರೋಸ್ ಟು 305 ಮಿಲಿಯನ್ ಲ್ಯಾಕ್ ಟನ್ಸ್ ಇನ್ ದ ಇಯರ್
2021 2020 ಅಂತ ನೋಡಿದಿಲ್ಲ ಅವಧಿ. ದ ಡೇಟಾ ಎಕ್ಸ್ಪ್ಲೈನ್ಸ್ ಹೌ ಮಚ್. ಸೊ ಇಟ್ ವಾಸ್ ಇನ್ಕ್ರೀಸ್ಡ್ 5 times ಮೋರ್ ದ್ಯಾನ್ ದ 1950-51 1950-51ನೇ ಇಸ್ವಿಯಲ್ಲಿ ಇದ್ದಂಥ ಒಂದು ಆಹಾರ ಧಾನ್ಯಗಳ ಉತ್ಪಾದನೆ ಪ್ರಮಾಣ 5 ಪಟ್ಟು ಹೆಚ್ಚಳವಾಗಿರುವುದನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಸೊ ಈ ಹೆಚ್ಚಳಕ್ಕೆ ಮುಖ್ಯವಾದ ಕಾರಣ ವಾಟ್ ಈಸ್ ದ ರೀಸನ್? ಬಿಕಾಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಇನ್ವೆಸ್ಟೆಡ್ so much of huge amount of capital in agriculture sector for the increase in the food grain production. ಸೊ ಈ ಒಂದು ಆಹಾರದ ಒಂದು ಉತ್ಪಾದನಾ ಧಾನ್ಯಗಳಲ್ಲಿ ಹೆಚ್ಚಳವನ್ನು ಮಾಡುವ ಸಲುವಾಗಿ ಹೆಚ್ಚಿನ ಮಟ್ಟದ ಒಂದು ಹಣವನ್ನು ವಿನಿಯೋಗಿಸಿದ್ದರಿಂದ ಅದರ ಒಂದು ಉತ್ಪಾದನೆಯ ಒಂದು ಹೆಚ್ಚಳ ಆಗಿದೆ ಅಂತ ಹೇಳ್ಬೋದು. ಸೊ ದ್ಯಾಟ್ ಇಸ್ ವೈ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಇನ್ಕ್ರೀಸ್ಡ್ ಆ್ಯಂಡ್ ದ್ಯಾಟ್ ಇಂಪ್ಯಾಕ್ಟ್ ಆನ್ ಅಗ್ರಿಕಲ್ಚರ್. ಸೊ ಅದರ ಒಂದು ಪರಿಣಾಮ ಎಲ್ಲಿ ಉಂಟಾಯಿತು? ಕೃಷಿಯ ಮೇಲೆ ಆಗಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಥರ್ಡ್ ಫ್ಯಾಕ್ಟರ್ ಎಕ್ಸ್ಟೆನ್ಷನ್ ಆಫ್ ಕಲ್ಟಿವೇಬಲ್ ಲ್ಯಾಂಡ್, ಸಾಗುವಳಿ ಯೋಗ್ಯ ಜಮೀನಿನ ಒಂದು ವಿಸ್ತರಣೆಯಾಗಿರುವುದು. ಸೊ ಈಗ ಹೊಸದಾಗಿ ಜಮೀನನ್ನು ಖರೀದಿ ಮಾಡಿರುವವರು ಸಾಗುವಳಿಯ ಸಲುವಾಗಿ ಅದನ್ನು ಹೆಚ್ಚು ಹೆಚ್ಚು ಉಪಯೋಗ ಮಾಡ್ತಾ ಇದ್ದಾರೆ. ಸೊ ವಾಟ್ ಎವರ್ ದ ನ್ಯೂ ಕಲ್ಟಿವೇಟರ್ ಈಸ್ ಫೌಂಡ್ ಇನ್ ಅಗ್ರಿಕಲ್ಚರ್ ಏರಿಯಾ, ಸೊ ದೇ ಆರ್ ಇಂಟ್ರೆಸ್ಟೆಡ್ ಟು ಕಲ್ಟಿವೇಟ್ ದ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್. ಸೊ ಅಲ್ಲಿ ಕೃಷಿ ಸರಕುಗಳನ್ನು ಹೆಚ್ಚು ಹೆಚ್ಚು ಉತ್ಪಾದನೆ ಮಾಡೋ ಸಲುವಾಗಿ ಅವರು ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ದಟ್ ಈಸ್ ವೈ ದ ರೀಸನ್. ಸೊ ಫ್ರಮ್ ದ ಇಯರ್ 1950-51 ಆ್ಯಂಡ್ ಅಪ್ ಟು ಡೇಟ್ ಆ್ಯಂಡ್ ಅಪ್ ಟು 70 years we can see that so there are 37% of agricultural land, newly introduced agricultural land meant for the production of cotton and also oil seeds and so many other that is sugar cane products. ಅದೇ ರೀತಿಯಾಗಿ ಹಿಯರ್ ಏನು ಹತ್ತಿಯ ಒಂದು ಬೆಳೆಗೆ ಜಮೀನು ಎಷ್ಟನ್ನು ಉಪಯೋಗ ಮಾಡಲಾಯ್ತಂದರೆ 37%. ಸೊ ಹಿಯರ್ ದ ಟೋಟಲ್ ಲ್ಯಾಂಡ್ ಯೂಸ್ ಫಾರ್ 37% ಫಾರ್ ದ ಕಾಟನ್ ಪ್ರೊಡಕ್ಷನ್. ಅದೇ ರೀತಿಯಾಗಿ ಎಣ್ಣೆ ಬೀಜಗಳನ್ನು ಒಳಪಟ್ಟ ಒಂದು ಜಮೀನು 41%. ಸೊ ಫಾರ್ ಆಯಿಲ್ ಸೀಡ್ಸ್ ಇಟ್ ವಾಸ್ 41% ಆ್ಯಂಡ್ ಫಾರ್ ಶುಗರ್ ಕೇನ್ ಪ್ರಾಡಕ್ಟ್ಸ್ ಇಟ್ ವಾಸ್ 55% ಆ್ಯಂಡ್ ಜ್ಯೂಟ್ ಸೆಣಬಿನ ಒಂದು ಒಳಪಟ್ಟ ಜಮೀನು ಪ್ರದೇಶ 13%. ಸೊ ಈ ರೀತಿಯಾಗಿ ಈ ಒಂದು ಆಹಾರ ಧಾನ್ಯಗಳ ಬೆಳೆಗೆ ಒಳಪಟ್ಟ ಒಂದು ಜಮೀನು 27%. ಸೊ ಒಟ್ಟಾರೆಯಾಗಿ ವಾಟ್ ಇಟ್ ಎಕ್ಸ್ಪ್ಲೇನ್ಸ್, ಸೊ ಆಲ್ ದೀಸ್ ಡೇಟಾ ಎಕ್ಸ್ಪ್ಲೇನ್ಸ್ increase of the cultivable land due to huge expenditure made on agriculture sector by the India. ಸೊ ಹೀಗಾಗಿ ಭಾರತ ಸರ್ಕಾರ ಏನು ಮಾಡಿದೆ, ಹೆಚ್ಚು ಹೆಚ್ಚು ಹಣವನ್ನು ಈ ಎಲ್ಲ ಕ್ಷೇತ್ರಗಳಲ್ಲಿ ಏನು ಮಾಡುತ್ತಿರುವುದರಿಂದ ಏನಾಗ್ತಾ ಇದೆ, ಅವುಗಳ ಒಂದು ಅಭಿವೃದ್ಧಿ ಸಾಧ್ಯವಾಗಿದೆ, ಹೆಚ್ಚು ಪ್ರಮಾಣದಲ್ಲಿ ಉತ್ಪಾದನೆ ಸಾಧ್ಯವಾಗಿದೆ, ಸಾಗುವಳಿಯ ಒಂದು ಜಮೀನಿನ ಒಂದು ವಿಸ್ತರಣೆ ಹೆಚ್ಚಿನ ಒಂದು ಮಟ್ಟದಲ್ಲಿ ಆಗಿದೆ ಅಂತ ಹೇಳ್ಬೋದು. ಆ್ಯಂಡ್ ದ ನೆಕ್ಸ್ಟ್ ಒನ್ ಫೋರ್ತ್ ಫ್ಯಾಕ್ಟರ್ ಯುಟಿಲೈಸೇಷನ್ ಆಫ್ ನ್ಯೂ ಟೆಕ್ನಾಲಜಿ, ಹೊಸ ತಂತ್ರಜ್ಞಾನದ ಒಂದು ಬಳಕೆ. ಸೊ ಈಗ ಸಾರ್ವಜನಿಕ ವೆಚ್ಚದ ಒಂದು ಹೆಚ್ಚಳದ ಪರಿಣಾಮವಾಗಿ ವ್ಯವಸಾಯದಲ್ಲಿ ನೋಡ್ತಾ ಇದ್ವಿ, ಒಂದು ವೈಜ್ಞಾನಿಕ ಬೇಸಾಯ ಪದ್ಧತಿ ಬಂದಿದೆ, ಹೊಸ ತಂತ್ರಜ್ಞಾನ ಮೊದಲಾದವುಗಳನ್ನು ಅಳವಡಿಸಿಕೊಳ್ಳಲಿಕ್ಕೆ ಇದರಿಂದ ಸಾಧ್ಯವಾಗಿದೆ ಅಂತ ಇಲ್ಲಿ ಹೇಳ್ಬೋದು. ಸೊ ಫ್ರಮ್ ದ ಇಯರ್ 1966, ಸೊ ಇಂಡಿಯಾ ವಿ ಕ್ಯಾನ್ ಸಿ ದ್ಯಾಟ್ ಇಂಡಿಯಾ ಇಂಟ್ರೊಡ್ಯೂಸಸ್ ಗ್ರೀನ್ ರೆವಲ್ಯೂಷನ್, ದ functioning of green revolution in the that is effective functioning of green revolution in India. It was started in the year 1966 and was introduced in the year 1960. 1960ನೇ ವರ್ಷದಲ್ಲಿ ಏನೊಂದು ಹಸಿರು ಕ್ರಾಂತಿಯನ್ನು ಪ್ರಾರಂಭ ಮಾಡಲಾಯಿತು, ಅದೊಂದು ಕಾರ್ಯಾಚರಣೆ ಅತ್ಯಂತ ತೀಕ್ಷ್ಣ ಮಟ್ಟದಲ್ಲಿ 1966ನೇ ಇಸ್ವಿಯಿಂದ ಪ್ರಾರಂಭವಾಯಿತು ಅಂತ ಹೇಳ್ಬೋದು. ಸೊ ದಟ್ ಈಸ್ ವಾಟ್ ಇಟ್ ಮೀನ್ಸ್. ಇಟ್ ಮೀನ್ಸ್ ಇಂಡಿಯಾ ಯೂಸಸ್ ನ್ಯೂ ಟೆಕ್ನಾಲಜಿ ಆ್ಯಸ್ ಅ ಗ್ರೀನ್ ರೆವಲ್ಯೂಷನ್ ಸ್ಕೀಮ್ಸ್. ಈ ಒಂದು ಹಸಿರು ತಂತ್ರಜ್ಞಾನದ ಒಂದು ಯೋಜನೆಯಡಿ ಈ ಒಂದು ಹೊಸ ತಂತ್ರಜ್ಞಾನವನ್ನು ಕೃಷಿಯಲ್ಲಿ ಅಳವಡಿಸಿಕೊಂಡಿದ್ದು ಏನಾಗಿದೆ, ಭಾರತ ದೇಶದ ಒಂದು ಕೃಷಿಯ ಒಂದು ಉತ್ಪಾದನೆ, ಆಹಾರ ಧಾನ್ಯಗಳ ಉತ್ಪಾದನೆ ಅವುಗಳ ಹೆಚ್ಚಳವಾಗಿರುವುದು ಮತ್ತು ಅದೇ ರೀತಿಯಾಗಿ ಅವುಗಳ ವೆಚ್ಚ ಹೆಚ್ಚಾಗಿರುವುದನ್ನು ಇದು ತೋರಿಸಿದೆ ಅಂತ ಹೇಳ್ಬೋದು. ಆ್ಯಂಡ್ ಫೈನಲಿ ಫಿಫ್ತ್ ಒನ್, ಇನ್ಕ್ರೀಸ್ಡ್ ಯೂಸ್ ಆಫ್ ಇನ್ಪುಟ್ಸ್, ಒಳ ಸುರಿಗಳ ಅಥವಾ ಆದಾನಗಳ ಒಂದು ಹೆಚ್ಚಿನ ಬಳಕೆ. ಒಳ ಸುರಿ ಅಥವಾ ಆದಾನಗಳ ಹೆಚ್ಚಿನ ಬಳಕೆ, ಇನ್ಕ್ರೀಸ್ಡ್ ಯೂಸ್ ಆಫ್ ಇನ್ಪುಟ್ಸ್. ಸೊ ವಾಟ್ ಆರ್ ದ ಇನ್ಪುಟ್ಸ್ ವಿ ನೀಡ್ ಟು ಡೆವಲಪ್ ಆರ್ ವಿ ನೀಡ್ ಟು ಗ್ರೋ ಮೋರ್ ಗ್ರೋತ್ ಆಫ್ ಅಗ್ರಿಕಲ್ಚರಲ್ ಗೂಡ್ಸ್. ಏನು ಬೇಕು ನಮಗೆ ಕೃಷಿ ಸರಕುಗಳನ್ನ ಹೆಚ್ಚಳ ಮಾಡಬೇಕಾದ್ರೆ ವಾಟ್ ವಿ ನೀಡ್? ಸೊ ವಿ ನೀಡ್ ಲೈಕ್ ಕೆಮಿಕಲ್ ಫರ್ಟಿಲೈಸರ್ಸ್, ಓಕೆ, ರಾಸಾಯನಿಕ ಗೊಬ್ಬರಗಳು ಬೇಕೇ ಬೇಕು. ಅದೇ ರೀತಿಯಾಗಿ ವಿ ನೀಡ್ ಹೈ ಈಲ್ಡ್ ವೆರೈಟಿ ಸೀಡ್ಸ್, ಅಧಿಕ ಇಳುವರಿ ನೀಡ್ತಕ್ಕಂಥ ಬೀಜಗಳು ಹೆಚ್ಚಿನ ಒಂದು ಮಟ್ಟದಲ್ಲಿ ಬೇಕಾಗ್ತದೆ. ಸೊ ಅದೇ ರೀತಿಯಾಗಿ ವಿ ನೀಡ್ ಪೆಸ್ಟಿಸೈಡ್ಸ್, ಕೀಟನಾಶಕಗಳು ಹೆಚ್ಚಿನ ಒಂದು ಮಟ್ಟದಲ್ಲಿ ಬೇಕಾಗ್ತದೆ. ಸೊ ಆಲ್ ದೀಸ್ ಆರ್ ವಾಟ್? ಆಲ್ ದೀಸ್ ಆರ್ ಇನ್ಪುಟ್ಸ್ ಫಾರ್ ದ ಅಗ್ರಿಕಲ್ಚರಲ್ ಪ್ರೊಡಕ್ಷನ್. ಇವು ಏನು ಈ ರೀತಿಯ ಒಳ ಆದಾನಗಳಂತ ಹೇಳ್ತೀವಿ ಅಥವಾ ಒಳ ಸುರಿಗಳಂತ ಹೇಳ್ತೀವಿ. ಇನ್ಪುಟ್ಸ್ ಆಯ್ತಿದು, ಔಟ್ಪುಟ್ ಏನಂತೀರಿ? ವಾಟ್ ಈಸ್ ದ ಔಟ್ಪುಟ್? ಈಗ ಅಕ್ಕಿಯನ್ನು ನೀವು ಉತ್ಪಾದನೆ ಮಾಡಿದಿರಿ, ಕಬ್ಬನ್ನು ಉತ್ಪಾದನೆ ಮಾಡಿದಿರಿ. ಸೊ ಕಬ್ಬನ್ನು ಉತ್ಪಾದನೆ ಮಾಡಲಿಕ್ಕೆ ಇವನ್ನೆಲ್ಲ ಹಾಕಿದ ಮೇಲೆ ಕಬ್ಬು ಉತ್ಪಾದನೆ ಆಗ್ತದೆ. ಇಲ್ಲಕಂದ್ರೆ ಉತ್ಪಾದನೆ ಆಗ್ತದ? ಏನೂ ಇಲ್ಲದೆ ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಸೊ ಹೀಗಾಗಿ ಉತ್ಪಾದನೆಯಲ್ಲಿ ನಾವೇನು ಮಾಡಿದ್ವಿ, ಅವುಗಳನ್ನು ಬಳಸಿಕೊಂಡ್ವಿ, ಅದಕ್ಕೇನಂತೀವಿ ಇನ್ಪುಟ್ ಅಂತ ಹೇಳ್ತೀವಿ.
ಈಗ ಬೆಳೆ ಬಂತು, ಎಲ್ಲ ಆಯಿತು, ಕಟಾವ್ ಆಯಿತು, ಕಬ್ಬು ಈಗ ಸಕ್ಕರೆ ಕಾರ್ಖಾನೆಗೆ ಹೋಗಲಿಕ್ಕೆ ಪ್ರಾರಂಭವಾಗಿದೆ. ದಟ್ ಈಸ್ ರೆಡಿ ಗೂಡ್, ಅಥವಾ ಅದು ಏನಂತೀವಿ ಇನ್ ಅಗ್ರಿಕಲ್ಚರ್ ದಟ್ ಈಸ್ ಅ ಫೈನಲ್ ಕನ್ಸ್ಯೂಮರ್ ಗುಡ್ ಅಂತ ಹೇಳ್ತೀವಿ, ಎಲ್ಲೇ ಪ್ರಾಥಮಿಕ ವಲಯದಲ್ಲಿ. ವೆರಾಸ್ ಇಟ್ ವಾಸ್ ರಾ ಮಟೀರಿಯಲ್ ಫಾರ್ ದ ಸೆಕೆಂಡರಿ ಸೆಕ್ಟರ್, ಫಾರ್ ಇಂಡಸ್ಟ್ರಿ ಸೆಕ್ಟರ್. ಕಬ್ಬು ಅದು ಒಂದು ಕಚ್ಚಾ ಸರಕು, ಎಲ್ಲೇ ದ್ವಿತೀಯ ವಲಯದಲ್ಲಿ, ಕೈಗಾರಿಕಾ ವಲಯದಲ್ಲಿ. ಸೊ ಹೀಗಾಗಿ ಈ ಒಂದು ಆದಾನಗಳು ಅಂತ ಹೇಳ್ತೀವಿ ಒಳ ಪ್ರವಾಹಗಳು. ಕಬ್ಬನ್ನು ಉತ್ಪಾದನೆ ಮಾಡಲಿಕ್ಕೆ ನಮಗೆ ಏನೇನು ಬೇಕಾಗ್ತದೆ, ನೀರು ಬೇಕಾಗ್ತದೆ, ಅದೇ ರೀತಿಯಾಗಿ ವಿ ನೀಡ್ ಕೆಮಿಕಲ್ ಫರ್ಟಿಲೈಸರ್ಸ್, ರಾಸಾಯನಿಕ ಗೊಬ್ಬರಗಳು ಬೇಕಾಗ್ತವೆ, ಆ್ಯಂಡ್ ಹೈ ಈಲ್ಡ್ ವೆರೈಟಿ ಸೀಡ್ಸ್. ಸೊ ಕಬ್ಬನ್ನು ಹೆಚ್ಚು ಉತ್ಪಾದನೆ ಮಾಡ್ತಕ್ಕಂತಹ ಒಂದು ಹೆಚ್ಚು ಇಳುವರಿ ನೀಡ್ತಕ್ಕಂಥ ಒಂದು ಬೀಜಗಳನ್ನು ಉಪಯೋಗ ಮಾಡಬೇಕಾಗ್ತದೆ. ಅದೇ ರೀತಿಯಾಗಿ ಕಬ್ಬನ್ನು ರಕ್ಷಣೆ ಮಾಡಲಿಕ್ಕೆ ನಮಗೆ ಪೆಸ್ಟಿಸೈಡ್ಸ್, ಕೀಟನಾಶಕಗಳ ಒಂದು ಬಳಕೆಯನ್ನು ಉಪಯೋಗ ಮಾಡಬೇಕಾಗ್ತದೆ ಅಂತ ಹೇಳ್ಬೋದು. ಸೊ ಇವುಗಳ ಒಳಸುಳಿಗಳು ಹೆಚ್ಚಾದಂತೆ ಏನಾಗ್ತದೆ, ಅವುಗಳ ಈ ಒಂದು ಅಂದರೆ ಒಂದು ಅಂತಿಮ ಒಂದು ಉತ್ಪಾದನೆ ಅಥವಾ ಫೈನಲ್ ಕನ್ಸ್ಯೂಮರ್ ಗೂಡ್ಸ್ ಹೆಚ್ಚಿನ ಮಟ್ಟದಲ್ಲಿ ಸಾಧ್ಯವಾಗ್ತದೆ. ಅಂತಿಮ ಅನುಭೋಗಿ ಸರಕುಗಳು ಅಂತ ಹೇಳ್ತೀವಿ, ಕಬ್ಬು ಏನಾಗ್ತದೆ ಹೆಚ್ಚಿನ ಒಂದು ಮಟ್ಟದಲ್ಲಿ ಉತ್ಪಾದನೆ ಆಗ್ತದೆ ಅಂತ ಹೇಳ್ಬೋದು. ಅಂದರೆ ಈ ರೀತಿ ಮಾಡುವುದರಿಂದ ಏನಾಗ್ತದೆ, ಸೊ ಆಲ್ ದೀಸ್ ನೀಡ್ಸ್ ಹ್ಯೂಜ್ ಮನಿ, ಅಂದರೆ ಹೆಚ್ಚು ಮಟ್ಟದ ಒಂದು ಬೃಹತ್ ಮಟ್ಟದ ಒಂದು ಹಣ ಇಲ್ಲಿ ಬೇಕಾಗ್ತದೆ. ಆದ್ದರಿಂದ ವಾಟ್ ಆರ್ ದ ಇಂಪ್ಯಾಕ್ಟ್ಸ್ ಅಂತ ಕೇಳಿದಾಗ, ವಾಟ್ ಆರ್ ದ ಇಂಪ್ಯಾಕ್ಟ್ಸ್ ಆನ್ ಅಗ್ರಿಕಲ್ಚರ್. ಸೊ ಯಾಕೆ ಈ ಒಂದು ಹೆಚ್ಚಿನ ಒಂದು ಪರಿಣಾಮ ಕೃಷಿ ಮೇಲೆ ಆಯಿತು? ಬಿಕಾಸ್ ಆಫ್ ಇನ್ಕ್ರೀಸ್ ಇನ್ ದ ಪಬ್ಲಿಕ್ ಸೆಕ್ಟರ್ ಬೈ ದ ಗೌರ್ಮೆಂಟ್. ಸೊ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಬೈ ದ ಗೌರ್ಮೆಂಟ್. ಸೊ ಈ ಒಂದು ಸಾರ್ವಜನಿಕ ವೆಚ್ಚ ಯಾಕೆ ಇಲ್ಲಿ ಹೆಚ್ಚಿಗೆ ಆಯಿತು ಕೃಷಿ ವಲಯದ ಮೂಲಕ ಅಂತ ಹೇಳಿದಾಗ ಈ ರೀತಿಯ ಕಾರಣಗಳನ್ನು ನಾವಲ್ಲಿ ಕೊಡ್ತೇವೆ, ಹೌದಿಲ್ಲ? ಸುಮ್ಮನೆ ಕಾರಣಗಳನ್ನು ಹೇಳಲಿಕ್ಕೆ ಸಾಧ್ಯವಿಲ್ಲ. ಯಾಕೆ? ಬಿಕಾಸ್ ಆಫ್ ಆಲ್ ದೀಸ್ ರೀಸನ್ಸ್. ಸೊ ನೀರಾವರಿ ಸೌಲಭ್ಯಗಳ ಸೃಷ್ಟಿಯನ್ನು ಮಾಡಿರುವುದು, ಇನ್ಕ್ರೀಸ್ ಇನ್ ದ ಇರಿಗೇಷನ್ ಫೆಸಿಲಿಟೀಸ್. ಅದೇ ರೀತಿಯಾಗಿ ಇನ್ಕ್ರೀಸ್ ಇನ್ ದ ಪ್ರೊಡಕ್ಷನ್, ಉತ್ಪಾದನೆ ಹೆಚ್ಚಳ ಮಾಡಿರುವುದು, ಸಾಗುವಳಿ ಯೋಗ್ಯ ಜಮೀನ ಒಂದು ವಿಸ್ತರಣೆ ಮಾಡಿರ್ಬೋದು. ಅದೇ ರೀತಿಯಾಗಿ ಯುಟಿಲೈಸೇಷನ್ ಆಫ್ ನ್ಯೂ ಟೆಕ್ನಾಲಜಿ ಆ್ಯಂಡ್ ಇನ್ಕ್ರೀಸ್ಡ್ ಇನ್ ದ ಇನ್ಪುಟ್ಸ್, ಒಳಸುಳಿಗಳ ಒಂದು ಹೆಚ್ಚಿನ ಬಳಕೆ ಮಾಡಿರುವುದು. ಸೊ ಆಲ್ ದೀಸ್ ಆರ್ that is why we can see the impact of public expenditure on agriculture sector. ಸೊ ಹೀಗಾಗಿ ಈ ಒಂದು ಸಾರ್ವಜನಿಕ ವೆಚ್ಚದ ಒಂದು ಪರಿಣಾಮ ಹೆಚ್ಚಳ ಮಾಡಿದ್ದರಿಂದ ಕೃಷಿಯ ಒಂದು ಪರಿಣಾಮದಿಂದ ಇದು ಆಗಿದೆ ಅಂತ ಹೇಳ್ಬೋದು. ಸೊ ದಿಸ್ ಇಸ್ ದ ಎಂಡ್ ಆಫ್. ಆಮೇಲೆ ನೆಕ್ಸ್ಟ್ ಇನ್ ಕ್ಲಾಸ್ ಐ ವಿಲ್ ಎಕ್ಸ್ಪ್ಲೇನ್ ದಟ್ ಎನದರ್ ಕಂಟೆಂಟ್ ಒಂದು ಉಳಿತು, ಅದನ್ನು ಮುಂದಿನ ಕ್ಲಾಸ್ನಲ್ಲಿ ಹೇಳ್ತೇನೆ. ಸೊ ದಟ್ ಈಸ್ ಅಗ್ರೇರಿಯನ್ ಕ್ರೈಸಿಸ್, ಡಬ್ಲಿಂಗ್ ಫಾರ್ಮರ್ಸ್ ಇನ್ಕಮ್ಸ್, ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್, ಕೃಷಿ ಬಿಕ್ಕಟ್ಟು, ರೈತರ ಆದಾಯಗಳನ್ನು ಇಮ್ಮಡಿಗೊಳಿಸುವುದು, ಮತ್ತು ಇನ್ನೊಂದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ. ಇದನ್ನು ಮುಂದಿನ ಕ್ಲಾಸ್ನ ಹೇಳ್ತೀವಿ. ಓಕೆ, ಸೊ ನೌ ಐ ವಿಲ್ ಕ್ಲೋಸ್ ಟುಡೇಸ್ ಕ್ಲಾಸ್. ಸೊ ವಿಲ್ ಮೀಟ್ ಆನ್ ನೆಕ್ಸ್ಟ್ ಕ್ಲಾಸ್, ದಟ್ ಈಸ್ ಆನ್ ಟ್ಯೂಸ್ಡೇ. ಮಂಗಳವಾರ ದಿವಸ ಮತ್ತೆ ಎಲ್ಲರೂ ಭೇಟಿಯಾಗೋಣ.